ಓಕೆ, ಇವತ್ತಿನ ಈ ಒಂದು ಕ್ಲಾಸ್ ಒಳಗಡೆ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡಬಹುದು ಏನೆಲ್ಲ. ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂದ್ರೆ ಕಂಪ್ಯೂಟರ್ ಮೇಲೆ ನಾವು ಜಾಬಿಗೆ ಹೋದಾಗ ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಕೊಡ್ತಾರೆ, ನಾವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ನಿಮ್ಗೆ ಈ ಒಂದು ಹಿಂದಿನ ವಿಡಿಯೋದಲ್ಲಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅದರ ಒಂದು ಮುಂದಿನ ಭಾಗ ಅಂದ್ರೆ ಈ ಒಂದು 3 ತಿಂಗಳ ಕೋರ್ಸಿನಲ್ಲಿ ಬರುವಂತ ಎಕ್ಸೆಲ್ ಸಾಫ್ಟ್ವೇರ್ ಒಳಗಡೆ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದರ ಮುಂದಿನ ಭಾಗವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾನೆ. ಜೊತೆ ಸಂಪೂರ್ಣವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಎಕ್ಸೆಲ್ ಒಳಗಡೆ ಮುಂದಿನ ಭಾಗವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾನೆ. ಸ್ಟಾರ್ಟ್ ಒಳಗೆ ಹೋಗಿ ಏನು ಓಪನ್ ಮಾಡಬೇಕು, ಸ್ಟಾರ್ಟ್ ಒಳಗ ಪ್ರತಿಯೊಂದು ಸಾಫ್ಟ್ವೇರ್ ಒಳಗಡೆ ಸಿಗುವಂತ ಒಂದು ಸಾಫ್ಟ್ವೇರ್. ಸರ್ ನನ್ನ ಕಂಪ್ಯೂಟರ್ ಒಳಗಿಲ್ಲ ರೀ, ನಾನು ಕಂಪ್ಯೂಟರ್ ತಗೊಂಡ್ರಿ ಸಾಫ್ಟ್ವೇರ್ ಎಲ್ಲಿ ತರಬೇಕ್ರಿ ಅಂತ ಯಾರು ತಲೆ ಕೆಡಿಸ್ಕೋಬೇಡ್ರಿ. ಕಂಪ್ಯೂಟರ್ ಇತ್ತು ಅಂದ್ರೆ ಅದರೊಳಗೆ ಒಂದು ಸಾಫ್ಟ್ವೇರ್ ಇದ್ದೇ ಇರ್ತದೆ. ಓಕೆ, ಮೈಕ್ರೋಸಾಫ್ಟ್ ಆಫೀಸ್ 2007 ಇತ್ತು ಅಂದ್ರೆ ನಿಮ್ದ್ರೊಳಗ ಮೈಕ್ರೋಸಾಫ್ಟ್ ಆಫೀಸ್ 7, 3 ಅಥವಾ 2010 ಇರಬಹುದು. ಅಷ್ಟೇ, ವರ್ಷನ್ಗಳು ಚೇಂಜ್ ಇರ್ತಾವೆ, ಸಾಫ್ಟ್ವೇರ್ ಒಂದೇ. ಓಕೆ, ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಕ್ಲಿಕ್ ಮಾಡ್ತಿದ್ದಾನೆ, ಏನಾಗುತ್ತೆ ಇದು ಸಂಪೂರ್ಣವಾಗಿ ಓಪನ್ ಆಗುತ್ತೆ. ವರ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ನಾವೇ ಬೇರೆ, ನಮ್ಮ ಮುಂದೆ ಹುಟ್ಟುವಂತ ಪೀಳಿಗೆನೇ ಬೇರೆ, ನಮ್ಮ ಹಿಂದೆ ಇರುವಂತವರೇ ಬೇರೆ, ನಮ್ಮ ಅಜ್ಜ ಅಜ್ಜಿ ಅಂದ್ರೆ ಅವರ ಒಂದು ಪೀಳಿಗೆನೇ ಬೇರೆ. ಇವೆಲ್ಲ ವರ್ಷನ್ಗಳು ಇವೆಲ್ಲ ಅಪ್ಡೇಟ್ ಆಗ್ತಿರ್ತಾವ. ಈಗ ನನ್ನಷ್ಟು ಅಪ್ಡೇಟ್ ನನ್ನ ಹಿಂದೆ ಹುಟ್ಟೋರು ಇರಲ್ಲ, ಹೌದಿಲ್ಲ? ಈಗ ನನ್ನ ಮಕ್ಳು ಮುಂದೆ ಸಪೋಸ್ ಮದುವೆ ಆಗಿ ಮಕ್ಕಳಾದ್ರು ಅಂದ್ರೆ ಅವು ನನಗಿಂತ ಫಾಸ್ಟ್ ಬೆಳಿತಾವ. ನಮ್ಮಪ್ಪಗೇನು ಗೊತ್ತು ಬಿಡ ನಾ ಭಾರಿ ಇದ್ದೀನಿ ಅಂತ. ಹಂಗ ಸಾಫ್ಟ್ವೇರ್ ಒಳಗೂ ಹಿಂಗೆ ಇವು ವರ್ಷನ್ಗಳು ಅಂದ್ರೆ ಇದು ಅಂದ್ರೆ ಅದು ಅವ್ರ ಮಗ ಹಿಂಗೆ ಹುಟ್ಕೋತ ಹೋಗ್ತಾವ ಒಂದೊಂದಾಗಿ, ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಎಲ್ಲಾನು ಹಂಗೆ ಒಂದೇ ಕೆಲಸ ಮಾಡ್ತಾವ, ಕೈಯಿಂದೇನೆ ತಿನ್ಬೇಕು, ಎಲ್ಲಾನು ಅಲ್ಲಿದೆ ಆಗ್ತಾವ, ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲ ಸಾಫ್ಟ್ವೇರ್ ಒಂದೇ. ಓಕೆ, ಬಟ್ ಅಪ್ಡೇಟ್ ಚೇಂಜಸ್ ಆಗಿರುತ್ತೆ. ಓಕೆ, ಈ ರೀತಿಯಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡಿದಾಗ ಈಗ ಸಪೋಸ್ ಮಲ್ಲುವನವ್ರು ಏನ್ ಮಾಡಾತಾರ, ಒಂದು IT ಕಂಪನಿಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹೌದಾ? ಯಾವುದೋ ಒಂದು IT BT ಕಂಪನಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ. ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಇವರೇ ಅದಾರ. ಅವಾಗ ಅಲ್ಲಿ ಏನ್ ಹೇಳ್ಕೊಡ್ತಾರ ಅಂದ್ರೆ ಇವತ್ತು ಇವ್ರು ಒಬ್ಬರೇ ಅಲ್ಲಿ ಕೆಲಸ ಮಾಡಕತ್ತಿಲ್ಲ, ಹೌದಿಲ್ಲ? ಒಂದ್ ಮನಿ ಒಳಗ ಅಥವಾ ಒಂದು ಕಂಪನಿ ಒಳಗ 20 ಜನ ಕೆಲಸ ಮಾಡಕತ್ತಾರ ಅಲ್ಲಿ. ಹೌದಾ? ಆ ಒಂದು 20 ಜನ ಆಗಿರ್ಬೋದು ಅಥವಾ 20,000 ಜನ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ಅವಾಗ ಮಲ್ಲುಗೆ ಏನ್ ಹೇಳ್ತಾರ, ಮ್ಯಾನೇಜರ್ ಅವ್ರು ಏನ್ ಹೇಳ್ತಾರ, ನೋಡಪ್ಪ ಇವರಿಗೆಲ್ಲ ನಾನು ಪೇಮೆಂಟ್ ಮಾಡ್ಬೇಕಾಗಿದೆ. ಪೇಮೆಂಟ್ ಹೆಂಗ್ ಮಾಡ್ಬೇಕಾಗುತ್ತೆ ಅಂದ್ರೆ ಸರ್ಕಾರದಿಂದ ಸರ್ಕಾರಿ ನೌಕರರಿಗೆ ಒಂದು ಪೇಮೆಂಟ್ ಹೋಗುತ್ತಲ್ಲ, ಆ ಒಂದು ನೌಕರಲ್ಲಿ ಪೇಮೆಂಟ್ ಯಾವ ರೀತಿಯಾಗಿ ಇರ್ತದೆ ಅಂದ್ರೆ ಅವರ ಒಂದು ಎಂಪ್ಲಾಯ್ ID ಇದ್ದಿರ್ತದೆ, ಹೌದಿಲ್ಲ? ಅವರಿಗೆ ಒಂದು ID ನಂಬರ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಅವರ ಒಂದು ಹೆಸರು ಕೂಡ ರಿಜಿಸ್ಟ್ರೇಷನ್ ಆಗಿರ್ತದೆ ಬ್ಯಾಂಕ್ ಒಳಗ. ಜೊತೆಗೆ ಅವರಿಗೆ ಒಂದು ಬೇಸಿಕ್ ಸ್ಯಾಲರಿ ಎಷ್ಟು ಕೊಡ್ತಾರ ಅನ್ನೋದು ಕೂಡ ಗೊತ್ತಿರ್ತದ. ಆ ಒಂದು ಬೇಸಿಕ್ ಸ್ಯಾಲರಿ ಜೊತೆನೆ HRA ಅಂತ ಹೇಳ್ತೀವಿ. HRA ಅಂದ್ರೆ ಮನೆ ಬಾಡಿಗೆ, ನೀವು ಮನೆ ಬಾಡಿಗೆನೂ ಕೂಡ ಸರ್ಕಾರ ಕೊಡ್ತದೆ. ಹೌದಾ? ಮನೆ ಬಾಡಿಗೆ ಸರ್ಕಾರ ಕೊಡ್ತು. ನೆಕ್ಸ್ಟ್ ಅವರಿಗೆ DA ಅಂತ ಬರ್ತದೆ. DA ಅಂದ್ರೆ ಡೈಲಿ ಅಲೌನ್ಸ್, ಅಂದ್ರೆ ದಿನ ಎಲ್ಲರ ಚಾಪಣಿ ತಿರುಗಾಡಕ ಎಲ್ಲರ ಹೋಗಿ ಬರಾಕನು ಕೂಡ ಏನ್ ಕೊಡ್ತಾರ ಅವರಿಗೆ DA ಅಂತ ಹೇಳ್ತೀವಿ, ಅಂದ್ರೆ ಡೈಲಿ ಅಲೌನ್ಸ್ ಅಂತ ಕೂಡ ಸಂಪೂರ್ಣವಾಗಿ ಹೇಳ್ತೀವಿ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಏನ್ ಬರ್ತದ, GS ಅಂತ ನೋಡ್ತೀವಿ, ಅಂದ್ರೆ ಗ್ರಾಸ್ ಸ್ಯಾಲರಿ ಎಷ್ಟು ಸಿಗುತ್ತೆ ಅವರಿಗೆ ಅದನ್ನು ಕೂಡ ಹಾಕ್ಬೇಕಂತ ಹೇಳ್ತಾರ ಅವರು. ಅದ್ರ ಜೊತೆಗೆ PF ಕೂಡ ಕಟ್ ಮಾಡ್ಬೇಕು ನೋಡೋ ಮಲ್ಲು ಅಂತ ಹೇಳ್ಬಿಡ್ತಾರ. ಅವಾಗ ಅದ್ರ ಜೊತೆಗೆ IT ಟ್ಯಾಕ್ಸ್ ಕೂಡ ಕಟ್ ಆಗ್ಬೇಕು ಅವ್ರ ಒಂದು ಪೇಮೆಂಟ್ ಒಳಗ, ಅದನ್ನು ಹಾಕ್ಬೇಕು. ನೆಕ್ಸ್ಟ್ ಎಲ್ಲ ಕಟ್ ಆಗಿಂದ ಎಲ್ಲ ಬಂದಿಂದ ಟೋಟಲ್ ಅವರ ಒಂದು ಸ್ಯಾಲರಿ ಎಷ್ಟು ಜಮಾ ಕೊಡ್ಬೇಕು ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಅಂತೇಳಿ ಈ ಒಂದು 20,000 ಜನರದೇನೋ ಪೇಮೆಂಟ್ ಕೊಡ್ಬೇಕಾಗಿದೆ. ಅವರೆಲ್ಲರದು ಕೂಡ ನೀವು ಏನ್ ಮಾಡಪ್ಪ, ಎಂಪ್ಲಾಯ್ ಡೀಟೇಲ್ಸ್ ಹಾಕಿ ಅವ್ರ ಒಂದು ಪೇಮೆಂಟ್ ವೋಚರ್ಸ್ ಮಾಡಿಕೊಡು ನನಗಂತೇಳಿ ನಿಮ್ಗೆ ಸಂಪೂರ್ಣವಾಗಿ ಕೆಲಸ ಕೊಡ್ತಾರ. ಅವಾಗ ನಾವು ಗಾಬರಿ ಆಗ್ಬಿಡ್ತೀವಿ. ಕಂಪ್ಯೂಟರ್ ಅಂದ್ರೂ ಕಲ್ತೀನಿ, ಬಟ್ ಇದು ಏನಿದು ಪೇಮೆಂಟ್ ಡೀಟೇಲ್ಸ್ ಅಂತ ಪೇಮೆಂಟ್ ಮಾಡಬೇಕು, ಏನು DA ಅಂತ, ಗೆಸ್ಟ್ ಸ್ಯಾಲರಿ ಅಂತ, PF ಅಂತ, IT ಅಂತ, NS ಅಂತ ಏನು ಬರ್ತದೆ ಇದು ಅಂತೇಳಿ ನಾವು ಗಾಬರಿ ಆಗ್ಬಿಡ್ತೀವಿ. ಬಟ್ ಸರ್ಕಾರಿ ನೌಕರರು ನಿಮ್ಮ ಫ್ರೆಂಡ್ರು ಮತ್ತು ನಿಮ್ಮ ಮನೇಲಿ ಇದ್ದಿರ್ತಾರ, ಅವ್ರಿಗೆ ಕೇಳ್ರಿ ಏನಿರ್ತದೆ ಇದು, ಒಂದು DA ಅಂದ್ರೆ ಏನು, GS ಅಂದ್ರೆ ಏನು, PF ಅಂದ್ರೆ ಏನಾಗುತ್ತೆ, HRA ಅಂದ್ರೆ ಏನಾಗುತ್ತೆ, ಇವೆಲ್ಲ ಕೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ. ನೀವು ಕೆಲಸಕ್ಕೆ ಹೋದಾಗ ನಿಮ್ಗೂ ಕೂಡ ಇದ್ರ ಬಗ್ಗೆ ಅನುಭವ ಬರುತ್ತೆ. ಅಂದ್ರೆ ನಿಮ್ಮ ಒಂದು ಪೇಮೆಂಟ್ ಕೊಡ್ತಾ ಇದ್ದಾರೆ ಬ್ಯಾಂಕ್ ಥ್ರೂ ಅಂದ್ರೆ ಅಲ್ಲೆಲ್ಲಾನು ಕೂಡ ಕಟ್ ಆಗ್ತದೆ, PF ಫಂಡ್ ಕೂಡ ಕಟ್ ಆಗುತ್ತೆ. ಹೌದಾ? ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ನಾವು ಕಂಪ್ಯೂಟರ್ ಒಳಗೆ ಮಾಡ್ಬೇಕು ಸರ್, ಒಂದು ಡಾಟಾ ಎಂಟ್ರಿ ಕೆಲಸವನ್ನ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಮೊದಲಿಗೆ ಏನ್ ಮಾಡ್ಬೇಕಾಗಿದೆ, ಮೇಲ್ಗಡೆ ನನ್ಗೆ ಬರಿಬೇಕಾಗಿದೆ ಎಂಪ್ಲಾಯ್ ಡೀಟೇಲ್ಸ್ ಅಂತ ನಾನು ಸಂಪೂರ್ಣವಾಗಿ ಬರ್ಕೋಬೇಕಾಗಿದೆ. ಎಕ್ಸಾಂಪಲ್ ಆಗಿ ನೀವು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಆ ಒಂದು ಕಂಪನಿ ಹೆಸರು ಕೂಡ ನೀವು ಸಂಪೂರ್ಣವಾಗಿ ಚಂದಾಗಿ ಮೇಲೆ ಬರ್ಕೋಬೇಕು. ಅವಾಗ ನಾನೇನ್ ಮಾಡ್ತೀನಿ, 1ನೇ ಕಾಲಮ್ ಒಳಗೆ ಏನ್ ಮಾಡ್ತೀನಿ, ಪೇಜ್ ಸ್ವಲ್ಪ ಜೂಮ್ ಮಾಡ್ಕೋತೀನಿ, ನಿಮ್ಗೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ಲಿ ಪಾಪ. ಓಕೆ, ಇಲ್ಲಿಂದ ಕ್ಯಾಪ್ಷನ್ ಆನ್ ಮಾಡ್ಕೊಂಡು ಇಲ್ಲಿ ನೋಡಿ, ನಾನು ಕ್ಯಾಪ್ಷನ್ ಆನ್ ಮಾಡಿದಾಗನೇ ಕ್ಯಾಪಿಟಲ್ ಲೆಟರ್ ಒಳಗಡೆ ಬರೀಲಿಕ್ಕೆ ಸಾಧ್ಯ. ಓಕೆ, ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ಸಂಪೂರ್ಣವಾಗಿ ಒಂದು ಎಂಪ್ಲಾಯ್ ಡೀಟೇಲ್ಸ್ ಅಂತ ನಾನು ಸಂಪೂರ್ಣವಾಗಿ ಬರೆದು ಬಿಡ್ತೀನಿ. ಓಕೆ, DAILS ಡೀಟೇಲ್ಸ್ ಅಂತ ಬರೀತೀನಿ. ಹೌದಾ? ಡೀಟೇಲ್ಸ್ ಅಂತ ಬರೀತಿದ್ದಾನೆ. ಕೆಳಗಡೆ ಏನು ಬರಿಬೇಕ್ರಿ, ಇಲ್ಲಿಂದ ಎಂಪ್ಲಾಯ್ ನೇಮ್ ಅಂತ ಸೀರಿಯಲ್ ನಂಬರ್ SL ನಂಬರ್ ಬರೀರಿ. ಮುಂದೆ ಟ್ಯಾಬ್ ಫ್ರೆಶ್ ಮಾಡಬೇಕು, ಇನ್ನೊಂದು ಕಾಲಮಿಗೆ ಹೋಗ್ತದೆ. ಅಲ್ಲಿಂದ ಎಂಪ್ಲಾಯ್ ನೇಮ್ ಅಥವಾ ಎಂಪ್ಲಾಯ್ ನಂಬರ್ ಕೂಡ ಕೊಡ್ಬೇಕು. ಅವರಿಗೆ ಒಂದು ಎಂಪ್ಲಾಯ್ ನಂಬರ್ ಕೊಟ್ಟಿರ್ತೀವಿ, EMPY ಎಂಪ್ಲಾಯ್
ಇಲ್ಲಿಂದ ನಂಬರ್ ಅಂತ ಕೊಡಿ. ಓಕೆ, ಎಂಪ್ಲಾಯ್ ನಂಬರ್ ಶಾರ್ಟ್ ಕಟ್ ಆಗಿ ಕೊಡಿ. ಮತ್ತೆ ಟ್ಯಾಬ್ ಫ್ರೆಶ್ ಮಾಡ್ಕೊಡಿ. ಎಂಪ್ಲಾಯ್ ನಂಬರ್ ಆಯ್ತಾ. ನೆಕ್ಸ್ಟ್ ಎಂಪ್ಲಾಯ್ ನೇಮ್ ಕೊಡಬೇಕಾಗಿದೆ. ಅವರ ಒಂದು ನೇಮ್ EMPY ಎಂಪ್ಲಾಯ್ NAME ನೇಮ್, ಅವರೊಂದು ಹೆಸರು ಕೂಡ ಬರೀಬೇಕು. ಹೆಸರು ಬರೀದ ನಂತರ ಏನ್ ಮಾಡ್ಬೇಕಾಗುತ್ತೆ, ಅವರಿಗೆ ಬೇಸಿಕ್ ಸ್ಯಾಲರಿ ನೀವು ಎಷ್ಟು ಕೊಡ್ತಾ ಇದ್ದೀರಿ ನಿಮ್ಮ ಸಂಸ್ಥೆಯಿಂದ ಅಥವಾ ನಿಮ್ಮ ಒಂದು ಕಂಪನಿಯಿಂದ ಅಥವಾ ನಿಮ್ಗೆ ಏನೋ ಒಂದು ಬ್ಯಾಂಕಿಂದ ಆಗಿರ್ಬೋದು, ಎಷ್ಟು ಸ್ಯಾಲರಿ ಅವರಿಗೆ ಕೊಡ್ತಾ ಇದ್ದೀರಾ ಅಂದ್ರೆ ಪಗಾರ ಎಷ್ಟದ ಅವರಿಗೆ ಬೇಸಿಕ್ ಪಗಾರ ಅನ್ನೋದನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕು. ಓಕೆ, BASIC ಬೇಸಿಕ್ ಸ್ಯಾಲರಿ, ಓಕೆ LARY ಬೇಸಿಕ್ ಸ್ಯಾಲರಿ ಅಂತ ಬರಿಬೇಕು. ಓಕೆ, ಮತ್ತೇನಾಯ್ತು, ಬೇಸಿಕ್ ಸ್ಯಾಲರಿಯನ್ನ ಬರೀತಿದ್ದಾನೆ. ಮತ್ತೆ ಏನ್ ಮಾಡ್ಬೇಕು, ಟ್ಯಾಬ್ ಅನ್ನ ಫ್ರೆಶ್ ಮಾಡಿದ್ರೆ ಇನ್ನೊಂದು ಕಾಲಮಿಗೆ ಬರುತ್ತೆ. ಬೇಸಿಕ್ ಸ್ಯಾಲರಿ ಆಗ್ತಿದ್ದಾನೆ HRA ಅನ್ನ ಬರಿಬೇಕು. HRA ಆಗ್ತಿದ್ದಾನೆ ಏನಾಗ್ತದೆ DA ಅಂತ ಬರುತ್ತೆ. ಅಂದ್ರೆ ಸರ್ಕಾರದಿಂದ ಕೊಡ್ತಾರ, ಅದಕ್ಕೆ ಸರ್ಕಾರಿ ನೌಕರ ಗಂಡ ಬೇಕು, ಸರ್ಕಾರದ ನೌಕರಿ ಇದ್ದವರಿಗೆ ಹೆಣ್ಣು ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ, ಇವೆಲ್ಲ ಸರ್ಕಾರದಿಂದ ಬರ್ತಾವ್, ಎಲ್ಲೇ ಖರ್ಚು ಮಾಡಬಾ, ಸರ್ಕಾರದವ್ರು ಕೊಡ್ತಾರ. ಮನಿ ಬಾಡಿಗೆನೂ ಸರ್ಕಾರದವ್ರಿಗೆ ಕೊಡ್ತಾರ, ಗೊತ್ತಾಗ್ತದೆ ಇವೆಲ್ಲವನ್ನು ಕೊಡ್ತಾರಲ್ಲ. ಹಂಗಾಗಿ ಸರ್ಕಾರ ನೌಕರಿ ಬೇಕಂತೇಳಿ ಓಡಾಡ್ತಿರ್ತಾರ. ಪಾಪ ಸರ್ಕಾರಿ ನೌಕರಿ ಇದ್ದವ್ರ ಪರಿಸ್ಥಿತಿ ನೀವು ನೋಡಿಲ್ಲ. ಒಂದ್ಸಾರಿ ಅವ್ರ ಬಳಿ ಹೋಗಿ ಬರ್ರಿ, ಸರ್ಕಾರಿ ನೌಕರಿ ಅದಲ್ರಿ ಹೆಂಗ್ ನಡೆದ ನಿಮ್ ಪ್ರಪಂಚ ಅಂತ ಹೇಳಿ ಕೇಳ್ರಿ. ಬಿಡಿಸಿ ಹೇಳ್ತಾರ, ವಾಪಸ್ ತಲೆ ತೆಳಗ್ ಮಾಡ್ಕೊಂಡ್ ಬಂದ್ಬಿಡ್ತೀರಿ ನೀವು. ಸುಮ್ ಇರ್ತಾವ, ಸುಮ್ ದುಡಿದು ಚಂದಾಗಿ ಆರಾಮ್ ಸರಿ ಚಂದಾಗಿ ತಿಂದು ಚಂದಾಗಿ ನಿದ್ದೆ ಮಾಡಿದ್ರ ಅದೇ ಜೀವನಪ್ಪ. ಏನ್ ಮಾಡ್ತೀರಿ, ರೊಕ್ಕ ಗಿಕ್ಕ ಮಾಡಿ ತಿನ್ನೋದನ ಏನು ಇಲ್ಲ. ಇಟ್ಟೆ ಅನ್ನ, ಒಂದ್ ಚಮಚ ಅನ್ನ, ಒಂದ್ ಚಮಚ ಸಾರಿದ್ರೆ ಸಾಕು. ಓಕೆ, ಮತ್ತೆ ಈ ರೀತಿಯಾಗಿ ಬರೀತಿದ್ದಾನೆ. ಮತ್ತೇನ್ ಬರೀಬೇಕಾಗುತ್ತೆ, D ಅಂತ ಬರೆದಿದ್ದೇವೆ. ನೆಕ್ಸ್ಟ್ GS ಅಂದ್ರೆ ಗೆಸ್ ಸ್ಯಾಲರಿ ಅಂತ ಹೇಳ್ತೀವಿ. ಓಕೆ, ಶಾರ್ಟ್ ಕಟ್ ಅದು ಸಂಪೂರ್ಣವಾಗಿ ಬರಿಬೇಕತ್ತೇನಿಲ್ಲ. PF ಅಂತ ಹೇಳ್ತೀನಿ. PF ಅಂದ್ರೆ ಏನ್ ಹೇಳ್ತೀವಪ್ಪ ಅಂದ್ರೆ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೀವಿ. ಓಕೆ, PF ಆಗ್ತಿದ್ದಾನೆ ಏನ್ ಬರಿಬೇಕು, IT ಟ್ಯಾಕ್ಸ್ ದವ್ರು ಬಿಡ್ತಾರೆ ನಾ 1 ಲಕ್ಷ ಪೇಮೆಂಟ್ ತೊಗೊಳತ್ತೀರಂದ್ರೆ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗ್ತದೆ. NS ಅಂದ್ರೆ ನೆಟ್ ಸ್ಯಾಲರಿ, ಎಷ್ಟು ಸ್ಯಾಲರಿ ಉಳಿತವರಿಗೆ ಅನ್ನೋದನ್ನ ನಾವು ಇಲ್ಲಿ ಬರಿಬೇಕಾಗಿರುವಂತದ್ದು. ಅವಾಗ ಏನ್ ಮಾಡ್ಬೇಕು, ಇದಕ್ಕೆ ಎಷ್ಟು ಒಂದು ಕಾಲಮ್ಸ್ ಒಂದು ಇದು ಬೇಕೋ, ರೋ ನಂಬರ್ ಬೇಕೋ, ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಅದಷ್ಟೇ ಬಂದ್ಬಿಡತ್ತೆ. ಈಗ ಇವಿಷ್ಟೇ ಇರ್ಲಿ, ಸಾಕು, ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಎಂಪ್ಲಾಯ್ ಡೀಟೇಲ್ಸ್ ಅನ್ನೋದು ಇದೆಯಲ್ಲ, ಒಳಗಡೆ ಲೈನ್ ಕಾಣಿಸ್ತಾ ಇದೆ. ಇದು ಇಲ್ಲಿವರೆಗೂ ನಾನು ಬರ್ದಿದ್ದೀನಲ್ಲ, ಇದೆಲ್ಲವನ್ನು ಕೂಡ ಸರಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಮರ್ಜ್ ಸೆಲ್ ಮಾಡಿದಾಗ ಸೆಂಟರ್ ಒಳಗಡೆ ನಾವು ಬರ್ದಿರುವಂತ ಎಂಪ್ಲಾಯ್ ಡೀಟೇಲ್ಸ್ ಬರುತ್ತೆ. ಇದನ್ನು ಸ್ವಲ್ಪ ಕೆಳಗಡೆ ತಗೊಳ್ಳಿ. ಮತ್ತೆ ಇದಕ್ಕೆ ಸೆಂಟರ್ ಒಳಗೆ ಅಪ್ಲೈ ಮಾಡ್ಕೊಂಡು ಅದರ ಒಂದು ಸೈಜ್ ಕೂಡ ನೀವೇನ್ ಮಾಡ್ಬೋದು, ಈ ಒಂದು ಕಾಲಮ್ ಸೈಜ್ ಏನ್ ಮಾಡ್ಬೋದು, ಸ್ವಲ್ಪ ದೊಡ್ಡದು ಮಾಡ್ಕೋಬಹುದು. ಎಷ್ಟು ದೊಡ್ಡದು ಬೇಕು ನಿಮ್ಗೆ ಅಷ್ಟು ದೊಡ್ಡದನ್ನ ಮಾಡ್ಕೊಂಡು ಅದಕ್ಕೆ ಯಾವ ಒಂದು ಕಲರ್ ನಿಮ್ಗೆ ಇಷ್ಟವಾಗಿದೆಯೋ ಆ ಕಲರ್ ಅನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಹಾಕೋಬಹುದು. ಎಂಪ್ಲಾಯ್ ಡೀಟೇಲ್ಸ್ ಅಂತ ನಾನು ಸಂಪೂರ್ಣವಾಗಿ ಬರ್ದೇನೆ. ನೆಕ್ಸ್ಟ್ ಇದಕ್ಕೂ ಕೂಡ ಒಂದು ಕಲರ್ ಕೊಡಬೇಕಾಗಿದೆ ಸರ್ ಅಂದ್ರೆ ಇದಕ್ಕೂ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಬಕೆಟ್ ಒಳಗೆ ಹೋಗಿದ್ರೆ ಅದು ಕಲರ್ ಸಂಪೂರ್ಣವಾಗಿ ಈ ರೀತಿಯಾಗಿ ಫಿಲ್ ಆಗ್ಬಿಡ್ತದೆ. ಓಕೆ, ಕಲರ್ ಹಾಕಿದ್ರಿ, ಮತ್ತೆ ಕಲರ್ ಹಾಕ್ತಿದ್ದಾನೆ ಸರ್, ಟೇಬಲ್ ಹಾಕ್ಬೇಕಲ್ರಿ ಅಂದ್ರೆ ಮತ್ತೆ ಇದಕ್ಕೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿವರೆಗೆ ಟೇಬಲ್ ಹಾಕ್ಬೇಕಂದ್ರೆ ನಿಮ್ಗೆ ಎಲ್ಲಿವರೆಗೂ ಕೆಲಸ ಮಾಡಬೇಕಾಗಿದೆಯೋ ಅಲ್ಲಿವರೆಗೆ ನೀವು ಸೆಲೆಕ್ಷನ್ ಮಾಡ್ಕೊಂಡು ಆಲ್ ಸೆಲೆಕ್ಷನ್ ಮಾಡಿ ಇಲ್ಲಿಂದ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೇಬಲ್ ಬಂದ್ಬಿಡ್ತದೆ. ಈಗ ಇದು ನೀವು ಸಪೋಸ್ ಪ್ರಿಂಟ್ ಪ್ರಿವ್ಯೂ ಒಳಗೆ ನೋಡ್ರಿ ಹೆಂಗ್ ಕಾಣಿಸ್ತದ, ನೀವು ಮಾಡಿದ ಹೆಂಗ್ ಕಾಣಿಸ್ತದ ಅನ್ನೋದು ನೋಡ್ತಿರ್ಬೇಕು. ಪ್ರಿಂಟ್ ಪ್ರಿವ್ಯೂ ನೋಡಿ ಹಿಂಗ್ ಬರಾಕತ್ತಿರ್ತದೆ, ತಿಳಕತ್ತದ ನೋಡಬಹುದು. ಈ ರೀತಿಯಾಗಿ ನಮ್ಗೆ ಏನ್ ಬರ್ತಾ ಇದೆ, ಸಂಪೂರ್ಣವಾಗಿ ಬರ್ತಾ ಇರುವಂತದ್ದು. ಬಟ್ ಮೇಲ್ಗಡೆ ಇಲ್ಲಿ ಸ್ವಲ್ಪ ಲೈನ್ ಕಟ್ ಆಗಿದೆ, ಅದು ಕೂಡ ಚೆಂದಾಗಿ ಹಾಕೋಬೇಕು. ಓಕೆ, ಅದನ್ನು ಕೂಡ ಇಲ್ಲಿ ನೋಡಿ, ಇನ್ನೊಂದು ಇಲ್ಲಿ ನೋಡಬಹುದು. ನಿಮ್ಗೆ ಏನ್ ತೊಂದರೆ ಆಗಿದೆ ಅಂದ್ರೆ ಇಲ್ಲಿಂದ ನಾವು ಈಗ ಪೇಜ್ ಪ್ರಿಂಟ್ ಕೊಟ್ರೆ ಎಲ್ಲಿ ತನ ಬರ್ತಾ ಇದೆ, PF ತನ ಅಷ್ಟೇ ಬರ್ತಾ ಇದೆ. ಮತ್ತೆ IT ಮತ್ತೆ NS ಯಾರಿಗೆ ಬಿಡ್ತಿರೋದು, ಒಂದೇ ಪೇಜ್ ಒಳಗೆ ತಗೋಬೇಕಿಲ್ಲ. ಇದನ್ನು ಕೂಡ ನಾವು ಹೌದಿಲ್ಲ, ಅವಾಗ ಇಲ್ಲಿ ನೋಡ್ಬೋದು ನೀವು. ಸಪೋಸ್ ಪ್ರಿಂಟ್ ಒಳಗೆ ನೋಡ್ರಿ NS ಮತ್ತೆ IT ಮತ್ತೆ NS ಕಾಣಿಸೋದಿಲ್ಲ. A4 ಸೈಜ್ ಒಳಗೆ ಇರ್ತಾ ಇದು. ಫೈಲ್ ಒಳಗೆ ಹೋಗಿ ಪ್ರಿಂಟ್ ಪ್ರಿವ್ಯೂ ಒಳಗೆ ನೋಡಿದಾಗ ನೋಡಿ PF GS ಮತ್ತೆ PF ಮುಂದಿಂದ ಎಲ್ಲಿ ಹೋಗ್ಯಾವ, ದೇವ್ರಿಗೆ ಬಿಟ್ಬಿಟ್ಟಿವಿ. ಅದನ್ನು ಬರ್ಬೇಕಿದ್ರಾಗ ಹೌದಿಲ್ಲ. ಅದನ್ನ ಹೆಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನೀವು ಈ ಒಂದು ಪೇಜ್ ನನ್ಗೆ ಏನಾಗಿದೆ, ಇವುಗಳಲ್ಲಿ ಇರುವಂತ ಮಾಹಿತಿಯನ್ನ ನೀವೇನ್ ಮಾಡ್ಬೇಕು, ಅಥವಾ ಇದರ ಒಂದು ಸೈಜ್ ಏನ್ ಮಾಡ್ಕೋಬೇಕು, ಕಡಿಮೆ ಮಾಡ್ಬೇಕು. ಎಷ್ಟು ಮಾಡ್ಬೇಕು, 11 ಇದೆ. ಇದಕ್ಕಿಂತ ಸೈಜ್ ಹೆಂಗ್ ಕಡಿಮೆ ಮಾಡ್ತಾರೆ. ಓಕೆ, 11 ಇರೋದ್ರಿಂದ ಇವುಗಳನ್ನೇ ಸ್ವಲ್ಪ ಒಳಗಡೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಬೇಕು. ನೋಡಿ, ಸೀರಿಯಲ್ ನಂಬರ್ಗೆ ಇಷ್ಟು ಜಾಗ ಬೇಕಾಗಲ್ಲ, ನನ್ಗೆ ಕಡಿಮೆ ಬೇಕಾಗುತ್ತೆ ಅಂದ್ರೆ ಇಷ್ಟನ್ನ ಸರಿಸ್ಕೋಬೇಕು. ಓಕೆ, ಸೀರಿಯಲ್ ನಂಬರ್ ಜಸ್ಟ್ ಅದು ಕಾಣಿಸ್ತು ಅಂದ್ರೆ ಸಾಕು. ಎಂಪ್ಲಾಯ್ ನಂಬರ್ ಇದೆ ಇಷ್ಟೇ ಇರಲಿ. ಎಂಪ್ಲಾಯ್ ನೇಮ್ ಇದೆಯಲ್ಲ ಇದು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ, ಹೆಸರು ದೊಡ್ಡದಿರುತ್ತೆ. ಬೇಸಿಕ್ ಸ್ಯಾಲರಿ ಅನ್ನೋದು ಇದೆಯಲ್ಲ ಇದು ಇಷ್ಟು ಇಲ್ಲಿ ಪರವಾಗಿಲ್ಲ. HRA ಅನ್ನೋದು ಇದೆಯಲ್ಲ ಇದಕ್ಕಿಂತ ಸ್ವಲ್ಪ ಸಣ್ಣ ಮಾಡಿ. ಅಮೌಂಟ್ ಎಷ್ಟು ಹಾಕೋದಿರ್ತದೆ, 1 ಲಕ್ಷ ಅಥವಾ 2 ಲಕ್ಷ ಅಷ್ಟೇ ಹಾಕ್ಬೋದು. ನೆಕ್ಸ್ಟ್ ಇದನ್ನ ಸರಿಸ್ಕೊಳ್ಳಿ, ಮತ್ತೆ ಇದನ್ನು ಕೂಡ ಸರಿಸ್ಬೇಕು. ಆದ್ರೂ ಕೂಡ ನನ್ಗೆ ಏನಾಗ್ತಾ ಇದೆ, ಇವು 2 ಕಾಲಮ್ ಹೊರಗಡೆ ಹೋಗ್ತಾ ಇದೆ. ಇದನ್ನ ಹೆಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ, ಎಲ್ಲಿ ಹೋಗ್ಬೇಕು, ಪೇಜ್ ಲೇಔಟ್ ಒಳಗೆ ಹೋಗ್ತಿದ್ದಾನೆ. ಮಾರ್ಜಿನ್ ಬಹಳ ಇದೆ, ಇಲ್ಲಿ ನೋಡ್ಬೋದು ನೀವು. ಪ್ರಿಂಟ್ ಪ್ರಿವ್ಯೂ ಒಳಗೆ ನೋಡಿದಾಗ, ಇಲ್ಲಿ ಪ್ರಿವ್ಯೂ ಒಳಗೆ ನೋಡಿದಾಗ
ಇಷ್ಟು ಜಾಗ ಅಂದ್ರೆ ಇದು ಕರೆಕ್ಟ್ ಆಗಿದೆ, ಮಾರ್ಜಿನ್ ಏನ್ ತೊಂದರೆ ಇಲ್ಲ, ಕರೆಕ್ಟ್ ಆಗಿದೆ, ಮಾರ್ಜಿನ್ ಏನ್ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಇದು ಇನ್ನೊಂದು ಸ್ವಲ್ಪ ಸರಿಸ್ಬಿಟ್ಟು ಅಂದ್ರೆ ಪ್ರಿಂಟ್ ಕೊಟ್ಟು ಸಪೋಸ್ ನಾವು ಫೈಲ್ ಒಳಗೆ ಅಟ್ಯಾಚ್ಮೆಂಟ್ ಮಾಡ್ಬೇಕಂದ್ರೆ ಇದು ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಎಂಪ್ಲಾಯ್ ನೇಮ್ ಹಾಕಿದೀವಿ, ಬೇಸಿಕ್ ಸ್ಯಾಲರಿ ಕರೆಕ್ಟ್ ಇದೆ, PF ತನ ಬಂದಿದೆ. ಇನ್ನು ಕೂಡ PF ಆಗಿದ ನಂತರ ನಾವು ಒಂದು IT ಮತ್ತೆ NS ಕೂಡ ಬರಬೇಕು, ಇನ್ನು 2 ಕಾಲಮ್ ಬರಬೇಕು ಇಲ್ಲಿ. ಅವಾಗ ನಾನೇನ್ ಮಾಡ್ತೀನಿ, ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡು ಇದರ ಒಂದು ಸೈಜ್ ನೋಡೋಣ. ಎಲ್ಲೇ ಸೈಜ್ ಒಳಗೆ ಹೋಗಿ A4 ಸೈಜ್ ಒಳಗಿದೆ, ಕರೆಕ್ಟ್ ಆಗಿದೆ, A4 ಸೈಜ್ ಒಳಗಿದೆ. ಇದನ್ನ ಅಡ್ಡ ಮಾಡ್ಕೊಂಡ್ಬಿಡ್ತೀನಿ ನಾನು, ಗೊತ್ತಾಗ್ತಿದ್ಯಾ? ಅಡ್ಡಾದ್ರೂ ಮಾಡ್ಬೋದು, ಇಲ್ಲ ಸರ್ ಸ್ಟೇಟ್ ಅಲ್ಲಿ ಇಟ್ಕೋಬೇಕು ಅಂದ್ರೆ ಇವುಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಒಂದ್ಸರಿ ಸೆಲೆಕ್ಷನ್ ಮಾಡ್ಕೊಂಡು ಸಪೋಸ್ ಇದನ್ನ ಸೆಲೆಕ್ಷನ್ ಮಾಡಿ ಕಡಿಮೆ ಮಾಡಿದ್ರೆ ಏನಾದ್ರೂ ಆಗತ್ತಾ? ಇಲ್ಲ, ಇದಷ್ಟೇ ಅಕ್ಷರ ಒಳಗಡೆ ಹೋಗ್ತದೆ. ನೆಕ್ಸ್ಟ್ ಇವುಗಳ ಸೈಜ್ ಏನಾಗಿದೆ, 11 ಇದೆ, ಇದು ಅತಿ ಕಡಿಮೆ ಇರುವಂತ ಸೈಜ್ ಇದು. ಓಕೆ, ಇವುಗಳನ್ನೇ ಸ್ವಲ್ಪ ಸರಿಸೋಣ. ಓಕೆ, ಸ್ವಲ್ಪ ಸರಿಸಬೇಕು, ತಾನೇ ಹೋಗ್ತದೆ, ನೋಡ್ಬೋದು ಅಲ್ಲಿಂದ ಹೋಗ್ತಾ ಇದೆ. ಓಕೆ, ಈ ರೀತಿಯಾಗಿ ಸ್ವಲ್ಪ ಏನ್ ಮಾಡಬೇಕು, ಈ ರೀತಿಯಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಏನಾಗ್ತದೆ, ಅದನ್ನು ಕೂಡ ಹೊರಗಡೆ ಹೋಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಓಕೆ ನೋಡಿ, ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಕರೆಕ್ಟಾಗಿ ಬರಲದು. ಇಲ್ಲಿಂದಾನೆ ಇವುಗಳನ್ನ ಸಮಾಧಾನದಿಂದ ಸರಿಸಬೇಕಾ, ಎಷ್ಟು ಬೇಕೋ ಅಷ್ಟುಗಳನ್ನ ನೀವು ಸಮಾಧಾನದಿಂದ ಸರಿಸ್ಕೊಂಡು ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕಾಗ್ತದೆ. ಓಕೆ, ಇಲ್ಲ ಅಂದ್ರೆ ಪೇಜ್ ನೀವು ಏನ್ ಮಾಡಬೇಕು, ಅಡ್ಡ ಮಾಡ್ಕೋಬೇಕಾಗತ್ತೆ ಇಷ್ಟೇ. ಓಕೆ ನೋಡಿ, ಈ ರೀತಿಯಾಗಿ ಕರೆಕ್ಟ್ ಬರ್ತದೆ, ಅಡ್ಜಸ್ಟ್ಮೆಂಟ್ ಆಗಿದೆಯಲ್ಲ. ಇನ್ನು ಸ್ವಲ್ಪ ಬೇಕಾದ್ರೆ ನೋಡಿ, ಸ್ವಲ್ಪ ಹೊರಗೆ ಹೋದ್ರೆ ಹೊರಗೆ ಬರ್ತದೆ, ಇಲ್ಲಿ ತಗೊಂಡ್ರೆ ಎಷ್ಟು ತಗೋಬಹುದು. ಈಗ ಪೇಜ್ ದೊಡ್ಡ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಷ್ಟನ್ನು ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಬಂದಿರುತ್ತೆ. ಹೌದಾ? ಎಂಪ್ಲಾಯ್ ನೇಮ್ ಮತ್ತೆ ಎಂಪ್ಲಾಯ್ ಡೀಟೇಲ್ಸ್, ಯಾಕಂದ್ರೆ ಇಲ್ಲಿ ಸೀರಿಯಲ್ ನಂಬರ್ ಬೇಡ ಸರ್, ನನಗೆ ಬರೀ ಎಂಪ್ಲಾಯ್ ನೇಮ್ ಇದ್ದಿರುತ್ತಲ್ಲ ಅದಷ್ಟೇ ಇಟ್ಕೊಳ್ಳಿ ಸುಮ್ಮನೆ, ಪಾಪ ಇಲ್ಲಿ ಬಹಳ ಸಣ್ಣದಾಗ್ತಾ ಇದೆ ಅಂದ್ರೆ ನೀವು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೋದು ಇಲ್ಲಿಂದ ಡೈರೆಕ್ಟ್ ಆಗಿ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಅಂತ ಮಾಡಿದ್ರೆ ಸಂಪೂರ್ಣವಾಗಿ ಡಿಲೀಟ್ ಆಗ್ತದೆ. ಈಗ ಸ್ವಲ್ಪ ದೊಡ್ಡ ಮಾಡ್ಕೋರಿ, ಬೇಕಾದಂಗ ನಿಮ್ಗೆ ಏನಾಗ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ನೀವು ಮಾಡ್ಕೋಬಹುದು. ಇದನ್ನ ಸ್ವಲ್ಪ ಸರಸರಿ ಇನ್ನೂ ಹೋಗ್ತದೆ. ಇಲ್ಲಿ ನಾವು ಇದೇ ಲಾಸ್ಟ್ ಇದೆ, ಇದನ್ನು ಸ್ವಲ್ಪ ಸರಿಸ್ಕೊಂಡು ನೋಡಿ, ಸ್ವಲ್ಪ ದೊಡ್ಡದಾಗ್ತದೆ. ಆಮೇಲೆ ಇವುಗಳನ್ನ ನೀವು ಏನ್ ಮಾಡ್ಬೋದು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವುಗಳಿಗೆ ಕರೆಕ್ಟ್ ಆಗಿ ತಿದ್ದುಪಡಿ ಮಾಡ್ಕೋಬೇಕು. ಯಾಕಂದ್ರೆ ಎಕ್ಸೆಲ್ ಒಳಗೆ ಏನಾಗ್ತದೆ ಅಂದ್ರೆ ಸ್ವಲ್ಪ ಈ ರೀತಿಯಾಗಿ ಚೇಂಜಸ್ ಮಾಡ್ಬೇಕು. ಕೈ ಹಿಡಿಯುವಂತ ಕೆಲಸಕ್ಕೆ ಎಕ್ಸೆಲ್ ಅಂತ ಹೇಳ್ತಾರೆ, ಅದಕ್ಕೆ ಪಗಾರ ಸ್ವಲ್ಪ ಜಾಸ್ತಿ ಇರ್ತದೆ ಇದ್ರ ಮೇಲೆ ಕೆಲಸ ಮಾಡೋರಿಗೆಲ್ಲ. ಯಾಕಂದ್ರೆ ಬೆಂಗಳೂರೊಳಗೆ ನೋಡ್ರಿ, ಎಕ್ಸೆಲ್ ಎಕ್ಸ್ಪರ್ಟ್ ಆಗಿದ್ದೀರಾ ಅಂದ್ರೆ 25,000 ರೂಪಾಯಿ ಕಟ್ಟಿಟ್ಟು ಬೂತಿ ಆರಾಮ್ ಸರಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿದ್ರೆ ಆರಾಮ್ ಸರಿ 50,000 ರೂಪಾಯಿ ದುಡಿಬೋದು ತಿಂಗಳ. ಹೌದಾ? ಬರೀ ಚಾಪಣಿಗೆ ಹೋಗ್ಬಿಡ್ತಾವಲ್ಲ 50,000 ರೂಪಾಯಿ. ಓಕೆ, ಮತ್ತೆ ಇಲ್ಲಿ ಎಂಪ್ಲಾಯ್ ನೇಮ್ ಇನ್ನು ಸ್ವಲ್ಪ ಒಳಗೆ ತಗೋರಿ, ಇದು ಸ್ವಲ್ಪ ಹೊರಗಡೆ ತಗೋರಿ, ಇನ್ನು ಸ್ವಲ್ಪ ಇದನ್ನು ಅಡ್ಜಸ್ಟ್ಮೆಂಟ್ ಅದು ಕರೆಕ್ಟ್ ಅಲ್ಲಿಗೆ ಹೋಗ್ಬೇಕು. ಸಾಕು, ಇಷ್ಟೆಲ್ಲ ಸಂಪೂರ್ಣವಾಗಿ ಬರ್ತಿದ್ದೀವಿ ನೋಡಿ. ಮತ್ತೆ ಇದು ಸ್ವಲ್ಪ ಹೊರಗಡೆ ಹೋಗ್ತಾ ಇದೆಯಲ್ಲ, ಇದನ್ನ ಮರ್ಜ್ ಸೆಂಟರ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ NS ಇಲ್ಲಿಂದಾನೆ ಮಾತ್ರ ನೀವೇನ್ ಮಾಡ್ಬೇಕು, ಇದನ್ನ ಮರ್ಜ್ ಸೆಂಟರ್ ಮಾಡ್ಕೊಳ್ಳಿ, ಅಷ್ಟೇ ಬರುತ್ತೆ. ಈಗ ಏನ್ ಮಾಡ್ಕೋಬಹುದು, ಇದಕ್ಕೆ ಸಂಪೂರ್ಣವಾಗಿ ಮರ್ಜ್ ಸೆಂಟರ್ ಮಾಡ್ತಿದ್ದಾನೆ, ಸೆಲೆಕ್ಷನ್ ಮಾಡ್ಕೊಂಡು ನೀವು ಇಲ್ಲಿಂದ ಟೇಬಲ್ಸ್ ಅನ್ನ ಅಪ್ಲೈ ಮಾಡಿ ವಾಪಸ್ ಬರುತ್ತೆ. ಈಗ ಇನ್ನೊಂದ್ ಸರ್ತಿ ಫೈಲ್ ಒಳಗೆ ಹೋಗಿ ಪ್ರಿವ್ಯೂ ಮಾಡಿ ಟೋಟಲ್ ಎಲ್ಲವನ್ನು ಕೂಡ ನನಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಒಂದೇ ಪೇಜ್ ಒಳಗೆ ಪ್ರಿಂಟ್ ಪ್ರಿವ್ಯೂ ಮಾಡ್ಕೊಳ್ಳಿ ನೋಡಿ, ಎಲ್ಲ ಬಂದಿದೆಯಲ್ಲ. ಆದ್ರೂ ಕೂಡ ಇಲ್ಲಿ ಏನಾಗಿದೆ, ಇನ್ನೊಂದು ನೋಡಬಹುದು, ಎಂಪ್ಲಾಯ್ ಡೀಟೇಲ್ಸ್ ಇನ್ನು ಇದು ಮರ್ಜ್ ಆಗಿಲ್ಲ, ಒಳಗಡೆ ಹಿಂಗ್ ಲೈನ್ ಬರ್ತಾ ಇದೆ, ಅದು ಮರ್ಜ್ ಆಗ್ಬೇಕು. ಅವಾಗ ಏನ್ ಮಾಡೋದು, ಈಗ ಸೆಲೆಕ್ಷನ್ ಮಾಡ್ಕೊಳ್ಳಿ, ಮರ್ಜ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ, ಮರ್ಜ್ ಆಗುತ್ತೆ. ಮತ್ತೆ ಇಲ್ಲಿ ಸ್ವಲ್ಪ ಆಗಿರುವಂತದನ್ನ ಇದಕ್ಕೆ ನಾನು ಟೇಬಲ್ ಆಗಿದೆ, ಇದಕ್ಕೆ ನೋ ಬಾರ್ಡರ್ ಅಂತ ಹೇಳ್ತೀನಿ, ಸಂಪೂರ್ಣವಾಗಿ ಹೋಗ್ಬಿಡತ್ತೆ. ಈಗ ಇನ್ನೊಂದ್ ಸರ್ತಿ ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಬಾರ್ಡರ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಈಗ ಎಲ್ಲಾ ಕಡೆ ಬಾರ್ಡರ್ ಬಂದಿರ್ತದೆ. ಫೈಲ್ ಒಳಗೆ ಹೋಗಿ ಪ್ರಿಂಟ್ ವ್ಯೂ, ಹಾಗೆ ನೀವು ಕೆಲಸ ಮಾಡಿದಾಗ ನೋಡ್ತಿರ್ಬೇಕು ನೋಡಿ, ಕರೆಕ್ಟ್ ಆಗಿ A4 ಸೈಜ್ ಅಲ್ಲಿ ಈ ರೀತಿಯಾಗಿ ನಾವು ಪ್ರಿಂಟ್ ಅನ್ನ ತೆಗೆದು ಯಾರಿಗೆ ಬೇಕಾಗಿದೆ ಅವರಿಗೆ ಈ ಒಂದು ರೆಸಿಪ್ಟ್ ಅನ್ನ ಸಂಪೂರ್ಣವಾಗಿ ಕೊಡಬಹುದು. ಎಂಪ್ಲಾಯ್ ಡೀಟೇಲ್ಸ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರ ಒಂದು ಬೇಸಿಕ್ ಸ್ಯಾಲರಿ ಇಷ್ಟಿದೆ, HR ಇಷ್ಟು ಕಟ್ ಆಗಿದೆ, DA ಇಷ್ಟು ಕಟ್ ಆಗಿದೆ, ಗೆಸ್ಟ್ ಸ್ಯಾಲರಿ ಇಷ್ಟು ಕಟ್ ಆಗಿದೆ, PF ಇಷ್ಟು ಕಟ್ ಆಗಿದೆ, IT ಮತ್ತೆ NS ಇದೆಲ್ಲವನ್ನು ಕೂಡ ಸರಿಯಾಗಿ ಮಾಡಬೇಕು. ಓಕೆ, ಇಷ್ಟೆಲ್ಲ ಬರೆಯೋದು ಗೊತ್ತಾಯ್ತ್ರಿ ಸರ್, ಮುಂದಿನ ಹೇಳ್ರಿ, ಬ್ಯಾಸರ್ ಬರಕತ್ತದ ತನಸ್ಬಹುದು, ಬಟ್ ಎಲ್ಲ ಏನ್ ಮಾಡೋದು ಮಾಡಬೇಕು. ಇದಕ್ಕೆ ಸ್ವಲ್ಪ ಬೋಲ್ಡ್ ಮಾಡ್ಬೇಕಂದ್ರೆ ಸೆಲೆಕ್ಷನ್ ಮಾಡ್ಕೋರಿ, B ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಬೋಲ್ಡ್ ಆಗ್ತಾವ. ಓಕೆ, ಸ್ವಲ್ಪ ಏನಾಗ್ತವ, ಬೋಲ್ಡ್ ಆಗ್ಬಿಡ್ತದ. ಈಗೇನ್ ಮಾಡ್ಬೇಕಾಗಿದೆ, ಎಂಪ್ಲಾಯ್ ನೇಮ್ ನಂಬರ್ 101 ಹಾಕೊಂಡ್ಬಿಡಿ. ಯಾವ ನಂಬರ್ ಹಾಕಿದ್ರೆ ಇದ್ಯಾಕೆ ಹಾಕಿರೋದು ಕೇಳ್ತಾರನ. ನೆಕ್ಸ್ಟ್ ಕೆಳಗಡೆ ಸಂಪೂರ್ಣವಾಗಿ ನಾನು ಜಗ್ ಬಿಡ್ತೀನಿ, ಅಥವಾ 101 ಅಷ್ಟೇ ಹಾಕೊಳ್ಳಿ, ಅಥವಾ 2 ಹಾಕ್ತೀನಿ. ಓಕೆ, 102 ತನ ಹಾಕೋಣ. ಓಕೆ, ಯಾಕಂದ್ರೆ ಬರೆಯುವಂತ ಶಕ್ತಿ ಇರ್ತದೆ, ಪಾಪ ವಯಸ್ಸು ಇರ್ತದೆ, ಬರಿಬಹುದು. ಒಂದು 20,000 ಜನರ ಏನು ಬರಿಬೇಕಾಗಿದೆ, ಇಲ್ಲಿ ಡೀಟೇಲ್ಸ್ ಅನ್ನ ಆಡ್ ಮಾಡಬೇಕಾಗಿದೆ. 20 ಅಥವಾ 200 ಜನರ ಒಂದು ಡೀಟೇಲ್ಸ್ ಹಾಕ್ಬೇಕಾಗಿದೆ. ಅವಾಗ ಏನ್ ಮಾಡ್ತೀವಿ, ನಮ್ ಕೈಯಾಗ ಒಂದು ಲಿಸ್ಟ್ ಕೊಟ್ಟು ಬಿಟ್ಟಿರ್ತಾರೆ, ಎಂಪ್ಲಾಯ್ ನೇಮ್ ಅದು ಮರ ಗುರು 9X ಅವ್ರ ಒಂದು ಹೆಸರು ಬರೀರಿ, ಮತ್ತೆ ಟ್ಯಾಬ್ ಅವ್ರಿಗೆ ಬೇಸಿಕ್ ಸ್ಯಾಲರಿ ಎಷ್ಟದ 5,000 ರೂಪಾಯಿ ಅದ ಬರೀರಿ. ಮತ್ತೆ 5,000 ರೂಪಾಯಿ ಬರೀತಿದ್ದಾನೆ, ಏನ್ ಮಾಡ್ಬೇಕೀಗ, HRA ಬರೆಯೋದಿಲ್ಲ, ಅವ್ರು ಹೇಳ್ತಾರೆ ಎಷ್ಟು ಕೊಡ್ತಾ ಇದಾರೆ, ಕಂಪನಿಯವ್ರು ಕೊಡ್ತಾರೆ. HRA ಅಂದ್ರೆ ಏನ್ ಕೊಡ್ತಾರೆ, ಹೋಮ್ ರೆಂಟ್ ಅಲೌನ್ಸ್, ಸರ್ಕಾರದಿಂದ ಕೊಡ್ತಾ ಇರತ್ತೆ. ಎಷ್ಟು ಬರ್ತಾ ಇರತ್ತೆ ಹೋಮ್ ರೆಂಟ್ ಅಲೌನ್ಸ್
ಅನ್ನೋದನ್ನ ನೀವು ಬರಿಬೇಕು. 750 ಸರ್ಕಾರದವರಿಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಡಿ ಅಂತ ಬರುತ್ತೆ, ಡೈಲಿ ಅಲೌನ್ಸ್ಗೋಸ್ಕರ, ಡೈಲಿ ಛಾಪಣಿಗೆ ಎಷ್ಟು ಕೊಡ್ತಾರೆ ಸರ್ಕಾರ, ನೀವು ನೌಕರಿ ಮಾಡಿದ್ರೆ ಎಷ್ಟು ಕೊಡಕತ್ತಾರ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕು. 500 ರೂಪಾಯಿ ಕೊಡ್ತಾರೆ, ಹಾಕೋರಿ. ಮತ್ತೆ ಮುಂದೆ 500 ರೂಪಾಯಿ ಕೊಡ್ತಿದ್ದಾನೆ ಗ್ಯಾಸ್, ಮತ್ತೆ 500 ರೂಪಾಯಿ ಕೊಡ್ತಿದ್ದಾನೆ, ಇನ್ನೊಂದೇನ್ ಬರ್ತದ ಗ್ಯಾಸ್ ಸ್ಯಾಲರಿ ಅಂತ ಬರ್ತದೆ. ಇಲ್ಲಿದಿಂದ ನೀವೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಅನ್ನ ನೀವು ಮಾಡ್ಬೇಕಾಗ್ತದೆ, ಗೊತ್ತಾಗ್ತದೆ. ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಬರ್ಕೋಬಹುದು. ಮುಂದೆ ನಾ ಹಾಕ್ತೀನಿ, ಮುಂದೆ ಎಷ್ಟಪ್ಪ ಗ್ಯಾಸ್ ಸ್ಯಾಲರಿ ಎಷ್ಟು ಬರ್ತಾ ಇದೆ ಇವರಿಗೆ, ಅಜ್ಮಾಸ್ ಮೇಲೆ ಹಾಕ್ಬಿಡ್ತೀನಿ. ಎಷ್ಟು ಹಾಕ್ಬೇಕಾಗಿದೆ, ಇಲ್ಲಿಂದ 6250 ರೂಪಾಯಿ ಹಾಕ್ತೀನಿ. ನೆಕ್ಸ್ಟ್ ಪಿ ಎಫ್ ಎಷ್ಟು ಕಟ್ ಆಗ್ತದೆ ಇವರಿಗೆ, ಎಷ್ಟು ಕಟ್ ಆಗಿದೆ ನನಗೆ ಒಂದು ಲಿಸ್ಟ್ ಕೊಟ್ಟಾರ ಅವರು, ಅದಕ್ಕದು ನಾನು ತಗೊಂಡು ಕೆಲಸ ಮಾಡ್ತಾನೆ. ಪಿ ಎಫ್ 250 ನೆಕ್ಸ್ಟ್ ಟ್ಯಾಕ್ಸ್ ಎಷ್ಟು ಕಟ್ ಆಗ್ತಾ ಇದೆ, 515 ರೂಪಾಯಿ ಕಟ್ ಆಗ್ತಾ ಇದೆ. ನೆಕ್ಸ್ಟ್ ಎನ್ ಎಸ್ ಸ್ಯಾಲರಿ ಎಷ್ಟು, ಟೋಟಲ್ ಸ್ಯಾಲರಿ ಅವರ ಒಂದು ಬ್ಯಾಂಕ್ ಖಾತೆಗೆ ಎಷ್ಟು ಜಮಾ ಆಗ್ತಾ ಇದೆ, ಎಲ್ಲ ಕಟ್ ಆಗಿ 5485 ರೂಪಾಯಿ ಕಟ್ ಆಗ್ತಾ ಇದೆ. ಈ ರೀತಿಯಾಗಿ ಕೆಲಸ ಮಾಡಕ್ ಕೊಟ್ಟಾರ. ಹಿಂಗ್ ಮಾಡ್ಕೋತ ಕೂತ್ರ ಎಷ್ಟು ದಿನ ಮಾಡ್ಬೋದು ನೀವು, ಒಂದು 500 ಮಂದಿ ಎಂಟ್ರಿ ಒಂದ್ ದಿನ ಭಾಳ ಅಂದ್ರೆ ಪೂರ್ತಿ ದಿನ ಕೂತ್ರ ಆಗ್ಬೋದು, ಹೌದಿಲ್ಲ. ಒಂದೊಂದು ಬರ್ಕೋತ ಹೋಗುದ್ರಿ ಸರ, ಏನ್ ಮಾಡಿದ್ರಿ ನಮ್ಗೆ ಇಷ್ಟೇ ಡೀಟೇಲ್ಸ್ ಕೊಟ್ಟಾರ, ಮುಂದಿನ ಏನೂ ಕೊಟ್ಟಿಲ್ಲ ಸರ್, ಅದು ಹೆಂಗ್ ಮಾಡ್ಬೇಕು, ಇವೆಲ್ಲ ಕೂಡ ಇದಿರ್ತಾವ ಮನುಷ್ಯನಿಗೆ ಪ್ರಶ್ನೆಗಳು. ಅವಾಗ ನಾನೇನ್ ಮಾಡ್ತೀನಿ, HR ದಿಂದ ಏನಾಗ್ದ ಇವಿಷ್ಟು ಕೊಡೋದಾಯ್ತು, ಇಲ್ಲಿಂದ ಸಂಪೂರ್ಣವಾಗಿ ಇದನ್ನ ಡಿಲೀಟ್ ಮಾಡ್ಕೋತೀನಿ. ಹೌದಾ, ಈಗ ಸಪೋಸ್ ನಿಮ್ ಕೈಯಾಗ ಲಿಸ್ಟ್ ಕೊಟ್ಟಾರ, ನೀವೇನ್ ಮಾಡತ್ತೀರಿ, ಟೈಪ್ ಅನ್ನ ಮಾಡ್ತಾ ಇದೀರಿ. ಹೌದಾ, ಈಗ ಸಪೋಸ್ ಲಿಸ್ಟೇ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಟೈಪ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇದೆಲ್ಲವನ್ನು ಕೂಡ ಡಿಲೀಟ್ ಮಾಡ್ಕೋತೀನಿ. ಓಕೆ, ನಂಬರ್ ಕೂಡ ಡಿಲೀಟ್ ಮಾಡ್ತೀನಿ. ಓಕೆ, ಒಂದು ಫಾರ್ಮ್ ಅಂದ್ರೆ ಒಂದು ಶಾರ್ಟ್ ಕಟ್ ಆಗಿ ಹೆಂಗ್ ಮಾಡ್ಬೇಕು, ಮೊದಲ ಎಂಪ್ಲಾಯ್ ನೇಮ್ ಅನ್ನ ಈ ರೀತಿಯಾಗಿ ಮ್ಯಾನ್ಯಲ್ ಆಗಿ ಎಲ್ಲರೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ. ಅಂದ್ರೆ ಇಲ್ಲೊಂದು ಹಿಂಗ್ ಬರ್ಕೋತ್ ಹೋಗೋದು, ಮತ್ತೆ ಕೆಳಗ್ ಬರೋದು, ಇಲ್ಲಿಂದ ಬರ್ಕೋತ್ ಹೋಗೋದು, ಇವೆಲ್ಲ ಬರೆಯೋದ್ರಿಂದ ಇದು ಬಹಳ ಲೇಟ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಅಂದ್ರೆ ಸ್ಮಾರ್ಟ್ ಆಗಿ ಹೆಂಗ್ ಮಾಡ್ಬೇಕು ಸರ್ ಅಂದ್ರೆ, ಇದರ ಒಂದು ಫಾರ್ಮ್ ಅನ್ನ ತಯಾರು ಮಾಡ್ಕೋಬೇಕು ನೀವು. ಇದರದ್ದು ಇದೇನಿದೆಯಲ್ಲ, ಇದರದ್ದು ಒಂದು ಡೈರೆಕ್ಟ್ ಫಾರ್ಮ್ ಅನ್ನ ತಯಾರು ಮಾಡ್ಕೊಂಡು ನಾವು ಅದರಲ್ಲಿ ಬರಿಬೇಕಾಗಿದೆ. ಏನ್ ಬರಿಬೇಕಾಗಿದೆ, ಜಸ್ಟ್ ಬೇಸಿಕ್ ಸ್ಯಾಲರಿ ಬರೀರಿ, ಅವರ ಎಂಪ್ಲಾಯ್ ನಂಬರ್ಸ್ ಅನ್ನ ಬರಿಬೇಕಾಗಿದೆ. ನಾನು ಒಂದು ಬರಿತೀನಿ, 101. ನೆಕ್ಸ್ಟ್ ಇಲ್ಲಿಂದ ಗುರು 9X ಗುರು 9X ಅನ್ನೋರಿಗೆ ಪೇಮೆಂಟ್ ಕೊಡ್ತಾ ಇದೀವಿ. ಎಷ್ಟು ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ 5000. ಮತ್ತೆ ಕೆಳಗಡೆ ಬರೋದು ಹಿಂಗ್ ತಗೊಳ್ಳೋದು, 102 ಬರೆಯೋದು, ಮತ್ತೆ ಮುಂದೆ ತಗೊಳ್ಳೋದು. ಗುರು 9X ಆಗ್ತಿದ್ದಾನೆ, ADHIR ಅಧೀರ್ ಬರಿತಾ ಇದೀನಿ, ಅಧೀರ್ ಮತ್ತೆ ಟ್ಯಾಪ್ ಫ್ರೆಶ್ ಮಾಡೋದು, ಅವರಿಗೆ ಎಷ್ಟು ಕೊಡ್ತಾ ಇದೆ, 6000 ಪೇಮೆಂಟ್ ಕೊಡ್ತಾ ಇದಾರೆ. ಹಿಂಗ್ ಬರ್ಕೋತ ಹೋದ್ರೆ ಬಹಳ ಲೇಟ್ ಆಗ್ತದ, ಹೌದಿಲ್ರಿ. ಅವಾಗ ನೀವ್ ಏನ್ ಮಾಡ್ಬೇಕಂದ್ರೆ, ಈ ರೀತಿಯಾಗಿ ಕೆಲಸಗಳು ಕೊಟ್ಟಾಗ ನೀವು ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಏನ್ರಿ ಸರ್ ಫಾರ್ಮ್ ಅಂದ್ರೆ ಏನಂದ್ರೆ, ಶಾರ್ಟ್ ಆಗಿ ಒಂದು ಅಪ್ಲಿಕೇಶನ್ ಇದ್ರೊಳಗೆ ಅಂದ್ರೆ ಒಂದು ಸ್ಮಾರ್ಟ್ ಆಗಿ ಒಂದು ಪೇಜ್ ರೆಡಿ ಆಗ್ಬಿಡ್ತದೆ, ಒಂದು ಫಾರ್ಮ್ ಅನ್ನ ರೆಡಿ ಆಗ್ಬಿಡ್ತದೆ. ಅದನ್ನ ಹೋಗಿ ಎಲ್ಲಿ ಮಾಡ್ಬೇಕಪ್ಪ ಅಂದ್ರೆ, ಎಲ್ಲಿ ಮಾಡ್ಬೇಕು, ಇಲ್ಲಿ ಒಂದು ಫಾರ್ಮ್ ಇದೆ ಆಲ್ರೆಡಿ, ಅದನ್ನ ಸಂಪೂರ್ಣವಾಗಿ ತೆಗೆದು ಬಿಡ್ತೀನಿ. ರಿಮೂವ್ ಫ್ರಮ್ ದ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಹೇಳ್ತೀನಿ. ಈ ರೀತಿಯಾಗಿ ನಿಮ್ಮ ಒಂದು ಕಂಪ್ಯೂಟರ್ ಒಳಗಡೆ ಈ ರೀತಿಯಾಗಿ ಮೇಲ್ಗಡೆ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ರೀತಿಯಾಗಿ ಕಾಣಿಸ್ತಾ ಇರತ್ತೆ. ನಾನೇನ್ ಮಾಡ್ತೀನಿ, ಆ ಒಂದು ಫಾರ್ಮ್ ಅನ್ನ ಕ್ಲಿಕ್ ಮಾಡ್ಕೋಬೇಕಾಗಿತ್ತು ಅಂದ್ರೆ, ಮೇಲ್ಗಡೆ ಒಂದು ಲೈನ್ ಕಾಣಿಸ್ತಾ ಇದೆ ನೋಡಬಹುದು, ಇಲ್ಲೊಂದು ಒಂದು ಪಾಯಿಂಟ್ ಕಸ್ಟಮೈಸ್ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತೇಳಿ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇದರಲ್ಲಿ ಏನ್ ಮಾಡ್ಬೇಕು ನೀವು, ಇಲ್ಲಿಂದ ಕಸ್ಟಮೈಸ್ ಒಳಗಡೆ ಮೋರ್ ಕಮಾಂಡ್ಸ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮೋರ್ ಕಮಾಂಡ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗನೆ ಇದರಲ್ಲಿ ಬಹಳಷ್ಟು ವಿಧಾನಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಏನು ಹುಡುಕ್ಬೇಕ್ರಿ ಸರ್ ಇದ್ರೊಳಗೆ ಅಂದ್ರೆ, ಇಲ್ಲಿ ನೋಡಬಹುದು ಕಸ್ಟಮ್ ಶಾರ್ಟ್ಸ್ ಅಂತ ಇರುತ್ತೆ, ಮತ್ತೆ ಇಮೇಲ್, ಮತ್ತೆ ಇನ್ಸರ್ಟ್ ಅಥವಾ ನೀವು, ಮತ್ತೆ ಇದರಲ್ಲಿ ಬಹಳಷ್ಟು ನಿಮ್ಗೆ ಕಾಣಿಸ್ತಾ ಇರುತ್ತೆ. ಅವಾಗ ಇಲ್ಲಿಂದ ಪಾಪ್ಯುಲರ್ ಕಮಾಂಡ್ ಒಳಗೆ ಬಿಟ್ಟು ನಾವು ಆಲ್ ಕಮಾಂಡ್ಸ್ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಆಲ್ ಕಮಾಂಡ್ಸ್ ಅಂತ ಮಾಡ್ತಿದ್ದಾನೆ, ಇದರೊಳಗೆ ಏನು ಹುಡುಕ್ಬೇಕಾಗಿದೆ, ನನಗೆ ಫಾರ್ಮ್ ಅಂತ ಸಿಗುತ್ತೆ. ಆ ಒಂದು ಫಾರ್ಮ್ ಅನ್ನ ಇಲ್ಲಿ ನಾನು ತಗೋಬೇಕಾಗಿದೆ. ಪಿ ಒಳಗೆ ಬರೋದ್ರಿಂದ ಪಿ ಎಲ್ಲಿ ತನ ಬರ್ತದ, ಅಲ್ಲಿ ತನ ನೀವೇನ್ ಮಾಡ್ಬೇಕು, ಎಫ್ ಒಳಗೆ ಬರ್ತದೆ. ಓಕೆ, ಇಲ್ಲಿಂದ ಫಾರ್ಮ್ ಅಂತ ನೋಡ್ಬೋದು, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಫಾರ್ಮ್ ಅನ್ನ ನೀವು ಈ ಕಡೆ ಆಡ್ ಆಗ್ಬಿಡ್ತದೆ ನೋಡ್ರಿ, ಫಾರ್ಮ್ ಸೆಲೆಕ್ಷನ್ ಇದೆ, ಆಡ್ ಮೇಲೆ ಕ್ಲಿಕ್ ಮಾಡ್ರಿ, ಫಾರ್ಮ್ ಬಂದ್ಬಿಡ್ತದ. ಗೊತ್ತಾ ಈಗ? ಓಕೆ, ಈ ರೀತಿಯಾಗಿ ಬರೆದುಕೊಂಡಾಗ ನಾನು ಫಾರ್ಮ್ ಅನ್ನೋದು ನೋಡಿ, ಆಗ್ಲೇ ನಾನು ಫಾರ್ಮ್ ತಗೋತಿದ್ದಾನೆ, ಇಲ್ಲಿ ಬತ್ತು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಒಳಗಡೆ ಈ ಒಂದು ಫಾರ್ಮ್ ಬಂದು ತಯಾರಾಗ್ಬಿಟ್ಟಿರ್ತದ. ಈಗೇನ್ ಮಾಡ್ಬೇಕಾಗಿದೆ, ಫಾರ್ಮ್ ಬತ್ತಲ್ ಸರ, ಈಗ ನಾನೇನ್ ಮಾಡ್ತೀನಿ, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ತೀನಿ ಮೌಸ್ ಇಂದ. ಏನ್ ಮಾಡ್ಬೇಕು, ಯಾಕಂದ್ರೆ ಒಂದೊಂದಾಗಿ ಬರ್ಕೋತ ಹೋದ್ರೆ ಲೇಟ್ ಆಗ್ತದ, ಲೇಟ್ ಆಗಿರುವಂತ ಪ್ರೊಸೆಸ್ ಇದು. ಹಿಂಗ್ ಮಾಡಬಾರ್ದು ಕೆಲಸ, ಯಾವುದೇ ಕಾರಣಕ್ಕೂ ಡಾಟಾ ಎಂಟ್ರಿ ಮಾಡಬೇಕಾಗಿದೆ, ಸಾವಿರಾರು ಜನರ ಒಂದು ಮಾಹಿತಿ ಎಂಟ್ರಿ ಮಾಡಬೇಕಾಗಿದೆ, ಪ್ರತಿದಿನ ಅದೇ ರೀತಿಯಾಗಿ ಕೆಲಸ ಮಾಡಬೇಕಾಗಿದೆ. ಅಂದ್ರೆ ಈ ಒಂದು ವಿಧಾನವನ್ನ ನೀವು ಈ ಒಂದು ಅಪ್ಲೈ ಅನ್ನ ಮಾಡ್ಕೋಬೇಕು. ಓಕೆ, ಹೆಂಗಂದ್ರೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಏನ್ ಕಾಣಿಸುತ್ತೆ, ಒಂದು ಫಾರ್ಮ್ ಕಾಣಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ, ನೋಡಿ ಆಟೋಮೆಟಿಕ್ ಆಗಿ ಸೀಟ್ 1 ಅಂತೇಳಿ ಚಂದ ತಯಾರಾಗಿ ಬಂದ್ಬಿಟ್ಟದ್ರಿ, ಬಹಳ ಚಂದ ಬಂದ್ಬಿಟ್ಟದ. ಈಗ ಏನ್ ಬೇಕೆಲ್ಲ ಎಡಿಟ್ ಮಾಡ್ಕೊರಲ್ಲ ಇದ್ರೊಳಗ. ಎಂಪ್ಲಾಯ್ ನೇಮ್ 101. ಓಕೆ, ನೆಕ್ಸ್ಟ್ ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ. ಎಂಪ್ಲಾಯ್ ನೇಮ್ GURU ಗುರು ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ. ಬೇಸಿಕ್ ಸ್ಯಾಲರಿ 5000 6000. ಓಕೆ, ಕಣ್ತಾ ಬತ್ತು, ಮತ್ತೆ ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ. ಓಕೆ, ನೀವು ಇದು ನೋಡಿ ಆಟೋಮೆಟಿಕ್ ಬತ್ತು. ಓಕೆ, ಗುರು ಆಯ್ತಾ. ಮತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ, ಅಧೀರ್ ADHIR ಅಧೀರ್. ಎಷ್ಟಿದೆ ಅವರಿಗೆ ಪೇಮೆಂಟ್, ಒಂದು ಎಂಪ್ಲಾಯ್. ಓಕೆ, ಎಂಪ್ಲಾಯ್ ನಂಬರ್ ಅದು. ಓಕೆ, ಎಂಪ್ಲಾಯ್ ನಂಬರ್ 102.
ಓಕೆ, ಮತ್ತೆ ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ. ಎಂಪ್ಲಾಯ್ ನೇಮ್ ಏನಿದೆ ADHIR ಅಧೀರ್, ಅವ್ರ ಪೇಮೆಂಟ್ ಎಷ್ಟಿದೆ 7,000. ಇಷ್ಟೇ ಸಾಕು, ಇವೆಲ್ಲ ಕಂಡು ಹಿಡಿಬೇಕಾಗಿದೆ ಫಾರ್ಮುಲಾದಿಂದ. ನೀವು ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಆಟೋಮೆಟಿಕ್ ಇಲ್ಲಿ ಬರಕತ್ತಾವ. ನಾ ಏನು ಮಾಡಕತ್ತಿಲ್ಲ, ಇಲ್ಲಿ ಹೋಗಿ ಒಟ್ಟ ಟೈಪ್ ಮಾಡಲಾಗಿನ, ಬರೀ ಇಲ್ಲೇ ಟೈಪ್ ಮಾಡ್ತಾ ಇದೀನಿ. ಓಕೆ, ಎಂಪ್ಲಾಯ್ ನೇಮ್ ಆಯ್ತು, ಮತ್ತೆ ಗೀತಾ ಬರೀತಾ ಇದ್ದೀನಿ. ಓಕೆ, ಮತ್ತೆ ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಗೀತಾ ಅಲ್ಲ, ಎಂಪ್ಲಾಯ್ ನೇಮ್ ಇದು 103. ಓಕೆ, 103 ಮಾಡ್ಕೊಳ್ಳಿ. ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ. ನೇಮ್ ಅಂದ್ಬಿಟ್ಟು ಗೀತಾ ಎನ್ ಅಂತ ಬರೀರಿ. ಓಕೆ, ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ. ಬೇಸಿಕ್ ಸ್ಯಾಲರಿ ಎಷ್ಟಿದೆ ಅವರಿಗೆ 5,000 ರೂಪಾಯಿ ಕೊಡಕತ್ತಾರ. ಸಾಕ? ಓಕೆ, ನ್ಯೂ ಮೇಲೆ ಕ್ಲಿಕ್ ಮಾಡ್ರಿ, ತಾನೇ ಆಟೋಮೆಟಿಕ್ ಬಂದ್ಬಿಡ್ತದ ನೋಡ್ರಿ. ಈಗ ಇನ್ನೊಬ್ರದ್ದು ಬೇಕಾಗಿದೆ ನನಗೆ, ರಾಜು. ಓಕೆ, ರಾಜಕುಮಾರ ಬರಿಬೇಕಾಗಿದೆ. ರಾಜ್ಕುಮಾರ್ ಬರೆದ್ರ, ಸಾರಿ ರಾಜ್ಕುಮಾರ್ ಅಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. 100 ಇನ್ನೊಂದೇನು ಬರುತ್ತೆ 3 ಅಂತ ಬರ್ದಿದ್ದೀನಿ. ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ. ಎಂಪ್ಲಾಯ್ ನೇಮ್ ರಾಜ್ಕುಮಾರ. ಓಕೆ, ರಾಜ್ಕುಮಾರ ಬರದೆ. ನೆಕ್ಸ್ಟ್ ಇವ್ರಿಗೆ ಬೇಸಿಕ್ ಸ್ಯಾಲರಿ ರಾಜ್ಕುಮಾರ್ ಸ್ವಲ್ಪ ಜಾಸ್ತಿನೇ ಇರ್ತದೆ, 9,000 ರೂಪಾಯಿ ಕೊಡ್ತಾ ಇದೀನಿ. ಹೌದಾ, ರಾಜ್ಕುಮಾರ್ ಮತ್ತವ. ಓಕೆ, ಮತ್ತೆ ನೀವು ಮೇಲೆ ಕ್ಲಿಕ್ ಮಾಡಿ. ಇವೆಲ್ಲವನ್ನು ಕೂಡ ಬರ್ಬೋದು, ಬರ್ತದೆ. ಬಟ್ ಇವ್ಗೆ ಏನ್ ಮಾಡ್ಬೇಕಾಗಿದೆ, ಕಂಡು ಹಿಡಿಬೇಕಾಗಿದೆ ನನಗೆ. ಹೌದಾ, HRA ಅವರೆಲ್ಲ DA ಗಳನ್ನ ನಾವು ಕಂಡು ಹಿಡಿಬೇಕಾಗಿದೆ. ಅವಾಗ ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ. HRA ಸರ್ಕಾರ ಕೊಡುತ್ತೆ, ಅದನ್ನ ಹಾಕ್ಬೋದು, ಬಟ್ ನಾ ಬಿಟ್ಟಿನಿದು, ಆಮೇಲೆ ಹಾಕೊಂಡು ಮಾಡೋಣ. ಓಕೆ, ನೀವು ಮೇಲೆ ಕ್ಲಿಕ್ ಮಾಡಿ ನೋಡ್ರಿ, ತಾನೇ ಬರ್ತದೆ. ನೆಕ್ಸ್ಟ್ 105. ನೆಕ್ಸ್ಟ್ ರಾಜ್ಕುಮಾರ್ ಬತ್ತಾ, ಸಾರಿ 105 ಎಂಟರ್ ಮಾಡ್ತಿದ್ದಾನೆ, ಬಂದ್ಬಿಡ್ತದ ಅದು. ಅದಕ್ಕೆ ಏನ್ ಮಾಡ್ರಿ, ನೀವು ಏನ್ ಮಾಡ್ಬೇಕು, ಇದನ್ನ ಡಿಲೀಟ್ ಮಾಡ್ಕೊರಿ. ಇದನ್ನ ಸಂಪೂರ್ಣವಾಗಿ ಇಲ್ಲಿಂದ ಡಿಲೀಟ್ ಆಗಲ್ಲದು, ಗೊತ್ತಾಗ್ತದ. ನೆಕ್ಸ್ಟ್ ಪ್ರಿವ್ಯೂ ಮಾಡ್ಬೋದು, ಅಥವಾ ಪ್ರಿವ್ಯೂ ಮಾಡ್ಕೊಂಡು ನೀವು ಚೇಂಜಸ್ ಮಾಡ್ಬೋದು. 105 ಬಂದಿದೆ, ಈಗ ಹಾಕೊಂಡ್ಬಿಡಿ. 105 ಬತ್ತು. ಇಲ್ಲಿಂದ ಏನ್ ಮಾಡ್ಬೇಕಾಗಿದೆ, ರಾಮು. ಓಕೆ, ರಾಮು NA ಆಯ್ಕೆ ನಾಯ್ಕ್ ಅಂತ ಮಾಡ್ತೀನಿ. ಓಕೆ, ಟ್ಯಾಪ್ ಫ್ರೆಶ್ ಮಾಡ್ಕೊಳ್ಳಿ. ಬೇಸಿಕ್ ಸ್ಯಾಲರಿ ಎಷ್ಟಿದೆ ಅವರಿಗೆ 6,500 ರೂಪಾಯಿ ಸ್ಯಾಲರಿ ಅದ. ಹೌದಾ, ನೆಕ್ಸ್ಟ್ HRA ಕೂಡ ಹಾಕ್ಬೋದು. HRA ಎಷ್ಟಿದೆ ಅವರಿಗೆ, ಸಪೋಸ್ 750 ರೂಪಾಯಿ HRA ಇದೆ. ನೆಕ್ಸ್ಟ್ DA ಡೈಲಿ ಅಲೌನ್ಸ್ ಎಷ್ಟು ಕೊಡ್ತಾ ಇದಾರೆ ಸರ್ಕಾರದವರು, ಇವರಿಗೆ 500 ರೂಪಾಯಿ ಖರ್ಚಿಗೆ ಕೊಡಕತ್ತಾರೆ. ಇಷ್ಟೇ ಹಾಕೋಬೇಕಾಗಿರುವಂತದ್ದು. ನೀವು ಮೇಲೆ ಕ್ಲಿಕ್ ಮಾಡ್ರಿ, ಆಟೋಮೆಟಿಕ್ ಬಂದ್ಬಿಡ್ತದೆ. ಬಹಳ ಈಸಿ ಅದ, ಇಲ್ಲ ಏನಿದು ಬಹಳ ಡಿಫ್ರೆಂಟ್ ಅದ. ಈ ರೀತಿಯಾಗಿ ನೀವು ತಯಾರು ಮಾಡ್ಕೋಬಹುದಪ್ಪ, ಬಹಳ ಚಂದ ಅದ ಇದು. ಓಕೆ, ಇದು ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ಅನ್ಕೋತಾ ಇದ್ದಾನೆ. ಇದನ್ನ ಕ್ಲೋಸ್ ಮಾಡಿ. ಈಗ ಇದನ್ನ ಕೆಲಸ ಮಾಡೋಣ. ಏನ್ ಮಾಡ್ಬೇಕು, ಇಲ್ಲಿ ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ಬೇಕಾಗ್ಯದ. ಇವರಿಗೆ HRA ಸರ್ಕಾರದವ್ರು ಎಷ್ಟು ಕೊಡ್ತಾ ಇದಾರೆ, 900 ರೂಪಾಯಿ ಕೊಡಕತ್ತಾರೆ ಇವರಿಗೆ. ಓಕೆ, ಹೋಮ್ ರೆಂಟ್ ಅಲೌನ್ಸ್, ತುಟ್ಟೆಗೆ ಮನಿ ಬಾಡಿಗೆ. ನೆಕ್ಸ್ಟ್ ಅದಾಗ್ತಿದ್ದಾನೆ 675 ಇವ್ರಿಗೆ ಕೊಡಕತ್ತಾರ. ನೆಕ್ಸ್ಟ್ ಇನ್ನೊಬ್ಬನಿಗೆ 600 ರೂಪಾಯಿ ಕೊಡಕತ್ತಾರ. ಇನ್ನೊಬ್ಬನಿಗೆ ಇನ್ನೂ ಎಷ್ಟು ಕೊಡತ್ತಾರಪ್ಪ, 825 ರೂಪಾಯಿ ಕೊಡಕತ್ತಾರೆ. ಇವೆಲ್ಲ ಬರ್ಕೋಬೇಕು. ನೆಕ್ಸ್ಟ್ ಒಂದು ಇನ್ನೊಂದು ಬರುತ್ತೆ, ಯಾವುದು DA ಅಂದ್ರೆ ಡೈಲಿ ಅಲೌನ್ಸ್. ಇದು ಕಂಪನಿಯವರೇ ಕೊಡುವಂತದ್ದು, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಿಲ್ಲ. ಇದೆಲ್ಲ ಕಂಪನಿಯವರೇ ಕೊಡ್ತಾರೆ. ಆ ಅಮೌಂಟ್ ಅನ್ನ ನೀವು ಜಸ್ಟ್ ಏನ್ ಮಾಡ್ಕೋಬೇಕು, ಮೆನ್ಷನ್ ಮಾಡ್ಕೊಂಡ್ರೆ ಸಾಕು, ಸಂಪೂರ್ಣವಾಗಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದ್ಬಿಟ್ಟು 550 ರೂಪಾಯಿ ಅವರಿಗೆ ಕೊಡಕತ್ತಿದ್ದು. ನೆಕ್ಸ್ಟ್ ಈಗ ಗೆಸ್ಟ್ ಸ್ಯಾಲರಿ ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, ಯಾಕಂದ್ರೆ ಒಬ್ಬನಿಗೆ ಬೇಸಿಕ್ ಸ್ಯಾಲರಿ 6,000 ರೂಪಾಯಿ ಅದ. ಹೌದಾ, 6,000 ರೂಪಾಯಿ ಬರೀ ಬೇಸಿಕ್ ಸ್ಯಾಲರಿ. ಇದು 6,000 ರೂಪಾಯಿ ಜೊತೆಗೆ ಮತ್ ಏನ್ ಕೊಡಕತ್ತಾರ, ಮನಿ ಬಾಡಿಗೆನೂ ಕೊಡಕತ್ತಾರ. ನಿಮ್ ಪಗಾರದಾಗಲ್ಲ, ಸರ್ಕಾರದವ್ರು ಎಕ್ಸ್ಟ್ರಾ. ಓಕೆ, ಎಷ್ಟು ಕೊಡಕತ್ತಾರ, 900 ರೂಪಾಯಿ ನಿಮ್ಮ ಮನಿ ಬಾಡಿಗೆ ಕೊಡಕತ್ತಾರ. ಮತ್ ಚಾಪಣಿಗೆ ಅಲ್ಲಿ ಇಲ್ಲಿ ಬಹಳ ಕೆಲಸ ಮಾಡ್ತೀಯಪ್ಪ, ಲಂಚ ತಗೊಳಾರ್ದೆ ಕೆಲಸ ಮಾಡ್ತೀವೋ ದೇವ್ರ ನೀ ಅಂತೇಳಿ ಮತ್ತೆ ಚಹಾ ಕುಡಿಯಕ 500 ರೂಪಾಯಿ ಕೊಡಕತ್ತಾರ ಅವರಿಗೆ. ಇವು 500 ಮತ್ತು 900 6,000 ಎಷ್ಟಾಯ್ತು ಲೆಕ್ಕ ಮಾಡ್ಬೇಕಿಲ್ಲ. ಮತ್ತ ಅವಾಗ ಏನ್ ಮಾಡ್ಬೇಕು, ಈಸ್ ಈಕ್ವಲ್ ಟು ಹಾಕ್ಬೇಕಾಗ್ಯದ. ಕಂಪ್ಯೂಟರ್ ಒಳಗ ಯಾವುದೇ ಕಾರಣಕ್ಕೂ ಎಕ್ಸೆಲ್ ಒಳಗೆ ನೀವು ಲೆಕ್ಕಾಚಾರ ಮಾಡ್ತಾ ಇದ್ದೀರಂದ್ರ ಏನ್ ಮಾಡ್ಬೇಕು, ಈಸ್ ಈಕ್ವಲ್ ಟು ಅಂತ ಹಾಕೊಂಡು ಯಾವ್ದಾವ್ದನ್ನ ನಾವು ಕಂಡು ಹಿಡಿಬೇಕಾಗಿದೆ. ಇಲ್ಲಿಂದ HRA ಯಾವುದು, ಇಲ್ಲಿಂದ HRA ಅನ್ನ ಕಂಡು ಹಿಡಿಬೇಕಾಗಿರುವಂತದ್ದು. ಸಾರಿ, HRA ಕೂಡ ನಾವು ಹಾಕ್ಬೇಕಾಗಿರುವಂತದ್ದು. ಇಲ್ಲಿ ಕ್ಯಾಲ್ಕುಲೇಷನ್ ಎರಡೂ ಮಾಡ್ಕೊಂಡ್ಬಿಡೋಣ. ಸಂಪೂರ್ಣವಾಗಿ ತೆಗಿತೀನಿ ನಾನು, ಪರ್ಸೆಂಟೇಜ್ ಮೇಲೆ ಕೊಡ್ತಾ ಇರೋದು. ಓಕೆ, ನಾನೇನ್ ಮಾಡ್ತೀನಿ, ಇದನ್ನ ತೆಗೆದು ಬಿಡ್ತೀನಿ. ಸಪೋಸ್ ಅಡ್ವಾನ್ಸ್ ಹಾಕೊಂಡಿದೆ, ಈಗ ಇದನ್ನ ಅಡ್ವಾನ್ಸ್ ಬೇಡ, ನನಗೆ ಕಂಡು ಹಿಡಿಬೇಕಾಗಿದೆ. ಇಲ್ಲಿಂದ ಕಂಪ್ಲೀಟ್ ಆಗಿ ನಾವೇನ್ ಮಾಡ್ಬೇಕಾಗಿದೆ, ಒಂದು ಫಾರ್ಮುಲಾಗಳನ್ನ ಬಳಸಿಕೊಂಡು HRA ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದಾರೆ, DA ಎಷ್ಟು ಪರ್ಸೆಂಟೇಜ್ ಬರ್ತದೆ, ಗೆಸ್ಟ್ ಸ್ಯಾಲರಿ ಎಷ್ಟಾಗುತ್ತೆ, PF ಎಷ್ಟಾಗ್ತದೆ, ಟ್ಯಾಕ್ಸ್ ಎಷ್ಟು ಕಟ್ ಆಗ್ತದೆ, ಟೋಟಲ್ ಎಷ್ಟು ಕೈಯಾಗಿ ಉಳಿತಾವ ಅಂತೇಳಿ ಲೆಕ್ಕ ಮಾಡ್ಬೇಕಾಗಿದೆ. ಅವಾಗ 6,000 ರೂಪಾಯಿಗೆ ಅವ್ರಿಗೆ ಎಷ್ಟು ಕೊಡಕತ್ತಾರ ಅಂದ್ರೆ 15%, ಅವ್ರ ಪೇಮೆಂಟ್ ಗೆ 15% ಹೋಮ್ ರೆಂಟ್ ಅಲೌನ್ಸ್ ಅನ್ನ ಕೊಡ್ತಾ ಇದಾರೆ. ಅದನ್ನ ಹೆಂಗ್ ಕಂಡು ಹಿಡಿಬೇಕು, ಈಸ್ ಈಕ್ವಲ್ ಟು ಅನ್ನ ಕಂಡು ಹಿಡಿಬೇಕು. ಗೊತ್ತಾಗ್ತದೆ, ಪರ್ಸೆಂಟೇಜ್ ಮೇಲೆ ಇರುತ್ತೆ ಅದು. ಓಕೆ, ಪೇಮೆಂಟ್ ಒಳಗೆ ಏನಿರ್ತಾವ ಅಂದ್ರೆ ಪರ್ಸೆಂಟೇಜ್ ಮೇಲೆ ಕಟ್ ಆಗ್ತಿರ್ತಾವ, ಅಂದ್ರೆ ಜಮಾನು ಆಗ್ತಾವ, ಕಟ್ಟು ಆಗ್ತಾವ. ಓಕೆ, ಅದನ್ನ ಈಸ್ ಈಕ್ವಲ್ ಟು ಅನ್ನ ಮಾಡ್ತಿದ್ದಾನೆ. ಈಗ ಏನ್ ಮಾಡ್ಬೇಕಾಗಿದೆ, ಪರ್ಸೆಂಟೇಜ್ ಯಾವ ಕಾಲಮ್ ಅಲ್ಲಿ ಇದೆ, ಸಿ ಕಾಲಮ್ ಅಲ್ಲಿ. ಯಾವ ರೋದಲ್ಲಿ ಇದೆ, 3ನೇ ರೋದಲ್ಲಿ ಇರೋದ್ರಿಂದ C3 ಅಂತ ಬರ್ತದೆ. C3 ಅಂತ ಬರೆದು ಬಿಡ್ರಿ, ಆಟೋಮೆಟಿಕ್ 6,000 ರೂಪಾಯಿ ಸೆಲೆಕ್ಷನ್ ಆಗ್ತದೆ. ಎಷ್ಟು ಪರ್ಸೆಂಟೇಜ್ ಅವರಿಗೆ ಹೋಮ್ ರೆಂಟ್ ಅಲೌನ್ಸ್ ಸರ್ಕಾರದವರು ಬಾಡಿಗೆಯನ್ನ ಅವರಿಗೆ ಕೊಡ್ತಾ ಇದಾರೆ ಅಂದ್ರೆ 15% ಸರ್ಕಾರ ಬಾಡಿಗೆ ಕೊಡ್ತಾ ಇದಾರೆ ಅಂದ್ರೆ ಸ್ಟಾರ್ ಹಾಕೊಂಡು 15 ಹಾಕ್ರಿ, ಡಿವೈಡೆಡ್ ಬೈ ಏನ್ ಹಾಕ್ಬೇಕು, 100 ಅಂತ ಈ ರೀತಿಯಾಗಿ ಫಾರ್ಮುಲಾ ಹಾಕೋಬೇಕು. ಪರ್ಸೆಂಟೇಜ್ ತೆಗಿಬೇಕಾಗಿದೆ, ಎಂಟರ್ ಮಾಡ್ಕೋರಿ.
₹900 ಏನಾಯ್ತು ಇವರ ಒಂದು HRA ಬರ್ತಾ ಇದೆ. ಅಂದ್ರೆ ಹೋಮ್ ರೆಂಟ್ ಅಲೌನ್ಸ್ 15% ₹900 ಜಮಾ ಆಗ್ತಾ ಇದೆ. ಈಗ DA ಎಷ್ಟು ಬರ್ತದೆ, ಚಾಪಾಣಿ ಖರ್ಚು ಎಷ್ಟು ಕೊಡತ್ತಾರ, ಈಸ್ ಈಕ್ವಲ್ ಟು ಮಾಡ್ಬೇಕು. ಚಾಪಾಣಿ ಖರ್ಚು ಒಂದು 10% ಕೊಡ್ತಾರ್ರಿ ಸರ್, ಆ ಪಗಾರದಾಗ 10% ಚಾಪಾಣಿ ಖರ್ಚು ಬರ್ತದ. ಅದರ ಹೆಂಗ್ ಮಾಡೋದು, ಈಸ್ ಈಕ್ವಲ್ ಟು ಮಾಡಬೇಕು. ಡೈರೆಕ್ಟ್ ಆಗಿ ನೀವು ಮೌಸ್ ಇಂದ ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸೆಲೆಕ್ಷನ್ ಆಗ್ತದ. ಮ್ಯಾನ್ಯುವಲ್ ಆಗಿ ಕೂಡ ಬರಿಬಹುದು C3 ಅಂತೇಳಿ. ಓಕೆ, ಬರದ್ರಿ ಸ್ಟಾರ್ ಅಂತ ಹಾಕ್ಬೇಕು. ಎಷ್ಟು ಪರ್ಸೆಂಟೇಜ್, 10%. ಎಷ್ಟಕ್ಕ ₹100ಗೆ 10% ಕೊಡ್ತಾ ಇದಾರೆ. ಎಂಟರ್ ಮಾಡ್ಕೊಳ್ಳಿ, ₹600 ಜಮಾ ಆಗ್ತಾ ಇದೆ. ಹೌದಾ, ಈಗ ಗೆಸ್ಟ್ ಸ್ಯಾಲರಿ ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಅವರ ಒಂದು ಸ್ಯಾಲರಿ ಅವರಿಗೆ ಬಂದಿರುವಂತ ₹900 ಮತ್ತು ₹600 ಅವರಿಗೆ ಕೊಟ್ಟಾರ. ಇವು ಮೂರು ಸೇರಿ ಎಷ್ಟು ಅಮೌಂಟ್ ಅವರಿಗೆ ಪೇಮೆಂಟ್ ಮಾಡಬೇಕು ಅಂತೇಳಿ ಟೋಟಲ್ ಸ್ಯಾಲರಿ ಅಂದ್ರೆ ಗೆಸ್ಟ್ ಸ್ಯಾಲರಿ ಅಂತ ನಾವು ಹೇಳ್ತೀವಿ, ಗ್ರಾಸ್ ಸ್ಯಾಲರಿ ಅಂತ ಹೇಳ್ತೀವಿ. ಅದರ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಇವು ಮೂರು ಕೂಡಿಸ್ಕೋಬೇಕು. ಬಹಳ ಸಿಂಪಲ್ ಆಗಿ ಹೆಂಗ್ ಗೊತ್ತೇನ, ಸೆಲೆಕ್ಷನ್ ಮಾಡಿ ಸೀದಾ ಒಂದು ಕಾಲಮ್ ಖುಲ್ಲಾ ತಗೊಳ್ಳೋದು. ಆಟೋ ಸಮ್ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಿ ಮೇಲೆ ಬರ್ತದ ಆಟೋಮೆಟಿಕ್ ದನ್ನತ್ ಬಂದ್ಬಿಡ್ತದೆ. ಬಟ್ ಆಟೋ ಸಮ್ ಮಾಡಬಾರ್ದು, ಟೆಕ್ನಿಕಲ್ ಆಗಿ ಮಾಡ್ಬೇಕು. ಹೆಂಗ, ಈಸ್ ಈಕ್ವಲ್ ಟು ಮಾಡಬೇಕು. ₹6,000 ಮೇಲೆ ಕ್ಲಿಕ್ ಮಾಡ್ರಿ, ಪ್ಲಸ್ ಕ್ಲಿಕ್ ಮಾಡ್ರಿ 900 ಮತ್ತು ಪ್ಲಸ್ ಕ್ಲಿಕ್ ಮಾಡ್ರಿ 600, ಎಂಟರ್ ಮಾಡ್ರಿ ₹7,500 ಟೋಟಲ್ ಪೇಮೆಂಟ್ ಬರುವಂತದ್ದು ಅವರಿಗೆ ಗೊತ್ತಾಗ್ತದ. ಎಷ್ಟು ಅವರಿಗೆ ಎಷ್ಟು ಸಂಬಳ ಬರುತ್ತೆ ಸರ್ಕಾರದಿಂದ, ₹7,500 ಪೇಮೆಂಟ್ ಅವರಿಗೆ ಬರಾಕತ್ತದ. ಯಾಕಂದ್ರೆ ₹900 ಮನೆ ಬಾಡಿಗೆ, ₹600 ಖರ್ಚಿಗೆ ಎಲ್ಲಾ ಸೇರಿ ₹7,500 ಸಿಗ್ತದ. ಇದ್ರೊಳಗೆ ಮತ್ತೆ ಈ ಕಂಪನಿಯವರು ಕಟ್ ಮಾಡಕ್ ಚಾಲೂ ಮಾಡ್ತಾರ ನೋಡ್ರಿ. ಕಂಪನಿಯವರು PF ಕಟ್ ಮಾಡ್ತಾರ, ಅಂದ್ರೆ PF ಕಟ್ ಆಗುತ್ತೆ, ಎಲ್ಲೇ ಕೆಲಸ ಮಾಡಿದ್ರು PF ಕಟ್ ಆಗುತ್ತೆ, ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೀವಿ. ಮತ್ತೆ ಆಧಾರದ ಜೊತೆ ಟ್ಯಾಕ್ಸ್ ದವ್ರು ಬಿಡುದಿಲ್ಲ. ನೀವು ಎಷ್ಟು ಪೇಮೆಂಟ್ ತೊಗೊಳತ್ತಿರ ಟ್ಯಾಕ್ಸ್ ಕಟ್ಟಪ್ಪ ಸಾವುಕಾರ ಹೇಳ್ತಾರ ಅವರು. ಟ್ಯಾಕ್ಸು ಕೊಡ್ಬೇಕು. ಇವೆರಡು ಕಟ್ ಆಗಿಂದ ಎಷ್ಟು ಕೈಯಾಗಿ ಉಳಿತಾವಲ್ಲ, ಹಾಲು ತಗೊಳಕ ಹಾಲಿನ ಉದ್ರಿನೇ ಆಗಿರ್ತದೆ ಲಾಸ್ಟಿಗೆ, ಆ ಉದ್ರಿ ಕೊಡಕ್ ನೆಟ್ ಅಮೌಂಟ್ ಅಂತ ಹೇಳ್ತೀವಿ ನಾವು. ಓಕೆ, ಅವಾಗ ಏನ್ ಮಾಡ್ಬೇಕಾದ್ರೆ ಹೆಂಗ್ ತೆಗಿಬೇಕಂದ್ರ ಈಸ್ ಈಕ್ವಲ್ ಟು ಅಂತ ಕ್ಲಿಕ್ ಮಾಡ್ಬೇಕು. ಈಸ್ ಈಕ್ವಲ್ ಟು ಮಾಡ್ತಿದ್ದಾನೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಅದಕ್ಕೆ 5% PF ಕಟ್ ಆಗ್ತದೆ ಪೇಮೆಂಟ್ ಒಳಗ. ಅವಾಗ ನಾವೇನ್ ಮಾಡ್ಬೇಕು, ಪೇಮೆಂಟ್ ಅನ್ನೇ ಸೆಲೆಕ್ಷನ್ ಮಾಡ್ಕೋಬೇಕು. ಯಾವ ಸೆಲೆಕ್ಷನ್ ಮಾಡ್ಕೋಬೇಕ್ರೆ, ಪೇಮೆಂಟ್ ಸೆಲೆಕ್ಷನ್ ಮಾಡ್ಕೋಬೇಕಾ, ಟೋಟಲ್ ಅಮೌಂಟ್ ಸೆಲೆಕ್ಷನ್ ಮಾಡ್ಬೇಕಾ, ಟೋಟಲ್ ಅಮೌಂಟ್ ಸೆಲೆಕ್ಷನ್ ಮಾಡಬೇಕು. C3 ಗೊತ್ತಾಗ್ತದೆ. ಇದ್ರೊಳಗಡೆನೆ ನಮ್ಗೆ ಏನಾಗ್ತದ, ಇದ್ರೊಳಗೆ ಕಟ್ ಆಗಲ್ಲದು, ನಮ್ಮ ಪೇಮೆಂಟ್ ಒಳಗಡೆ ಏನಾಗ್ತಾ ಇರತ್ತೆ, ಟೋಟಲ್ ಅಂದ್ರೆ PF ಕಟ್ ಆಗ್ತಾ ಇರತ್ತೆ. ಇವುಗಳಲ್ಲಿ ಕಟ್ ಆಗಲ್ಲ, ಯಾಕಂದ್ರೆ ಇವು ಸಂಬಂಧ ಇಲ್ಲ, ಇವು ಬೇರೆ ಕಡೆಯಿಂದ ಬರ್ತಾ ಇರತ್ತೆ. ಬೇರೆ ಕಡೆಯಿಂದ ತಲ ಇವು ನಿಮ್ ಚಾಪಣಿ ಕೊಡ್ತೇವಿ ಅಂತ ಖರ್ಚು ಹಾಕಿರ್ತಾರ, ಅದೇ ಹಂಗೆ ನೀವು ತಗೋತೀರಿ. ಟೋಟಲ್ ಸ್ಯಾಲರಿ ಹಾಕಿದ್ರೆ ಅವಾಗ ಈಗ ಏನ್ ಮಾಡ್ಬೇಕು, ಪ್ರಾವಿಡೆಂಟ್ ಫಂಡ್ ಕಟ್ ಆಗ್ಬೇಕಲ್ಲ ಸರ್ಕಾರಕ್ಕೆ ₹7,000. ₹6,000 ಒಳಗಡೆ ಎಷ್ಟು 5% ಕಟ್ ಆಗ್ತಾ ಇದೆ. 5 ಹಾಕೊಳ್ಳಿ. ನೆಕ್ಸ್ಟ್ ಬಾರ್ 100 ಹಾಕ್ತಿದ್ದಾನೆ, ಎಂಟರ್ ಮಾಡ್ಕೊಳ್ಳಿ. ಎಷ್ಟು ಕಟ್ ಆಯ್ತು, ₹300 ನಿಮ್ಮ ಒಂದು ಟ್ಯಾಕ್ಸ್ ಅನ್ನ ಸರ್ಕಾರದವರು ಕಟ್ ಮಾಡ್ತಾ ಇದ್ದಾರೆ. ಹೌದಾ, PF ಕಟ್ ಆಗುತ್ತೆ. ಜೊತೆಗೆ IT ಅಂದ್ರೆ ಟ್ಯಾಕ್ಸ್ ದವ್ರು ಎಷ್ಟು ಕಟ್ ಮಾಡ್ತಾರ, ಈಸ್ ಈಕ್ವಲ್ ಟು ಅದನ್ನು ಕೂಡ ನೀವು ಟೋಟಲ್ ಒಳಗೆ ಬರಬಾರ್ದು, 6,000 ಒಳಗೆ ಬರಬೇಕು. ಅದರ ಮತ್ತೆ ಸ್ಟಾರ್ ಹಾಕೊಂಡು 10.3% ಕಟ್ ಆಗ್ತಾ ಇದೆ ಟ್ಯಾಕ್ಸ್ ಅಂದ್ರೆ. ಮತ್ತೆ ನೀವೇನ್ ಮಾಡ್ಬೇಕು, ಬಾರ್ ಹಾಕೊಂಡು ಇಲ್ಲಿಂದ 1,100 ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ₹618 ಅವರ ಟ್ಯಾಕ್ಸ್ ಕಟ್ತಾ ಇದಾರೆ ನೋಡಿ. 6,000 ಪಗಾರಕ್ಕೆ ₹618 ಟ್ಯಾಕ್ಸ್ ಆಯ್ತು, ಮತ್ತು PF ₹300 ಕಟ್ ಆಯ್ತು. ಈ ಕೈಯಾಗೆ ತುಳಿದವ್ ರೊಕ್ಕ ಅದು ಲೆಕ್ಕ ಮಾಡ್ಬೇಕಲ್ಲಿ, ಈಗ ಹೌದಿಲ್ಲ? ಯಾಕಂದ್ರೆ ಟೋಟಲ್ ಇದನ್ನು ಬಂದಿತ್ತು, ಬಹಳ ಹುರುಪಾಗಿತ್ತು, ₹7,500 ಇಲ್ಲಿ ಕಟ್ ಆಗ್ಯಾವ. ಇಲ್ಲಿಗೆ PF ಕಟ್ ಆಯ್ತು, ₹618 ಕಟ್ ಆಯ್ತು. ಈಗ ಲೆಕ್ಕ ಮಾಡ್ಬೇಕಾಗ್ಯದಲ್ಲ, ಯಾವ್ದಾವ್ದು ಲೆಕ್ಕ ಮಾಡ್ಬೇಕೀಗ, ಎದ್ರೊಳಗೆ ಏನ್ ಮೈನಸ್ ಮಾಡ್ಬೇಕು ಅನ್ನೋದು ನೋಡ್ಬೇಕಿಲ್ಲ. ಟೋಟಲ್ ಅಮೌಂಟ್ ಒಳಗ ಇದು ಮತ್ತೆ ಇದು ಮೈನಸ್ ಮಾಡ್ಬೇಕು. ಎಷ್ಟು ಅಮೌಂಟ್ ಉಳಿತಾವ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗಿದೆ. ಹೌದಾ, ಅವಾಗ ಏನ್ ಮಾಡ್ಬೇಕು ನೀವು, ಯಾವುದು ಗ್ರಾಸ್ ಸ್ಯಾಲರಿ ಒಳಗಡೆ PF ಮತ್ತೆ ಟ್ಯಾಕ್ಸ್ ಅನ್ನ ಕಟ್ ಆಗುತ್ತೆ. ಈಸ್ ಈಕ್ವಲ್ ಟು ಮಾಡ್ಬೇಕು, ಇಲ್ಲಿಂದ ಈಸ್ ಈಕ್ವಲ್ ಟು ಅಂತ ಮಾಡ್ಕೊಳ್ಳಿ. ಯಾಕಂದ್ರೆ ಇವೆರಡು ಸೇರಿ ಅವ್ರಿಗೆ ಬ್ಯಾಂಕಿಗೆ ಜಮಾ ಆಗಿರ್ತದೆ. ಬಟ್ ಜಮಾ ಆಗಿದ್ರೊಳಗೆ ಕಟ್ ಆಗ್ತಾವಲ್ಲ ಇವು ಮೂರು. ಯಾವ್ದು ₹7,000 ಮೇಲೆ 7,500, ಇಲ್ಲಿಂದ ಮೈನಸ್ 300 ಮತ್ತೆ ಮೈನಸ್ 618 ಎಂಟರ್ ಮಾಡ್ಕೋರಿ. ₹6,582 ಕೈಯಾಗ ಬರಕತ್ತಾವ ನೋಡ್ರಿ. 7,500 ಬ್ಯಾಂಕಿಗೆ ಜಮಾ ಆದಂಗ ಮೆಸೇಜ್ ಬತ್ತು. ಅದ್ರಾಗ ಒಂದ್ ತಾಸ್ ಬಿಟ್ಟು ನೋಡಿದ್ರೆ ಎಷ್ಟಾಗ್ಯಾವ, ₹6,582. ಯಾಕಂದ್ರೆ PF ಕಟ್ ಆಯ್ತು, ₹618 ಟ್ಯಾಕ್ಸ್ ದವ್ರು ಕಟ್ ಮಾಡ್ಕೊಂಡ್ರು. ಟೋಟಲ್ ಅಮೌಂಟ್ ಹಿಂಗ್ ಉಳಿತು. ಹಿಂಗ ನೀವೇನ್ ಮಾಡ್ಬೋದು ಅಂದ್ರೆ ಫಾರ್ಮುಲಾಗಳನ್ನ ಹಚ್ಚಿ ಲೆಕ್ಕ ಮಾಡಬಹುದು. ಗೊತ್ತಾಗ್ತದ? ಈಗ ನೋಡ್ರಿ, ಕೆಳಗಿಂದ ಒಂದ್ ಸಾರಿ ಮಾಡಿ ತೋರಿಸ್ತೀನಿ, ಸರಿಯಾಗಿ ಬರ್ಕೋರಿ. ಫಾರ್ಮುಲಾ ಈಸ್ ಈಕ್ವಲ್ ಟು ಮಾಡ್ತಿದ್ದಾನೆ ಏನ್ ಮಾಡ್ಬೇಕು, ಇದ್ರ ಮೇಲೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಈಗ C4 ಬರ್ತದೆ, ಯಾಕಂದ್ರೆ 4ನೇ ಲೈನ್ ಇರೋದು C ಕಾಲಮ್ ಒಳಗಡೆ. ಇಲ್ಲಿಂದ C4 ಅಂತ ಕ್ಲಿಕ್ ಮಾಡಿ ಸ್ಟಾರ್ ಹಾಕೊಳ್ಳಿ. ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ರಿ, 18% ಇವರಿಗೆ ಹೋಮ್ ರೆಂಟ್ ಅಲೌನ್ಸ್. ಯಾಕಂದ್ರೆ ಇವ್ರು ಸಿಕ್ಕಾಪಟ್ಟಿ ಊರು ಬಿಟ್ಟೆ ತಿರುಗಾಕತ್ತಾರ ಅಂತ ಅನ್ಕೋರಿ. ಹೋಮ್ ರೆಂಟ್ ಅಲೌನ್ಸ್ ದೂರದ ಮನೆ 18% ಕೊಡ್ಲಿ. ಓಕೆ, ಎಷ್ಟು, 100ಕ್ಕೆ 18%. ಎಂಟರ್ ಮಾಡ್ರಿ. ₹1,260 ಇವರಿಗೆ ಹೋಮ್ ರೆಂಟ್ ಅಲೌನ್ಸ್ ಬತ್ತು.
ಹೌದಾ. ಮತ್ತೆ ಡಿ ಎ ಎಷ್ಟು ಕೊಡಕತ್ತಾರ ಚಾಪಾಣಿ ಒಟ್ಟ ರೊಕ್ಕನೇ ಇವ್ರು ಲಂಚಾನೆ ಮುಟ್ಟುದಿಲ್ಲ ಅಂತೇಳಿ ಇವ್ರಿಗೆ ಸ್ವಲ್ಪ ಡಿ ಎ ಜಾಸ್ತಿ ಮಾಡ್ಯಾರ ಭಾರಿ ಅಂತ ಸಿನ್ಸಿಯರ್ ಅದಾರ ಇವರು. ಎಷ್ಟು ಈಕ್ವಲ್ ಟು ಮಾಡಬೇಕು ಎದ್ರೊಳಗ 7,000 ರೂಪಾಯಿ ಒಳಗಡೆ ಅವ್ರಿಗೆ ಡಿ ಎ 7,000 ರೂಪಾಯಿ ಒಳಗಂತಲ್ಲ ಡಿ ಎ ಕೊಡ್ತಿರ್ತಾರ ಅವರು, ಪರ್ಸೆಂಟೇಜ್ ಕೊಡಬೇಕು. ಅವಾಗ ಏನ್ ಮಾಡ್ಬೇಕು ಸ್ಟಾರ್ ಕೊಡಬೇಕು. ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದಾರೆ ಅವರು ಪೇಮೆಂಟ್ಗೆ, ಇಲ್ಲಿಂದ ಅವರಿಗೆ ಒಂದು 25% ಡಿ ಎ ಕೊಡ್ತಾರೆ. ಅಂದ್ರೆ ಒಟ್ಟ ಚಾಪಾಣಿ ಖರ್ಚು ಜಾಸ್ತಿ ಅದ ಅಂತೇಳಿ ಸರ್ಕಾರದವ್ರಿಗೆ ಇರ್ಲಿಂದ 25% ಅವ್ರಿಗೆ ಕೊಡಕತ್ತಾರೆ. ಎಷ್ಟು 100ಕ್ಕೆ ಎಂಟರ್ ಮಾಡ್ರಿ 7,500 ರೂಪಾಯಿ ಅಂದ್ರೆ 1,750 ರೂಪಾಯಿ ಡಿ ಎ ಬತ್ತು. ಈಗ ಟೋಟಲ್ ಸ್ಯಾಲರಿ ಮಾಡ್ಬೇಕಿಲ್ಲ, ಅವಾಗ ಇವು 3 ಕೂಡಿಸ್ಕೋಬೇಕು. 7,000 1,260 1,750 ರೂಪಾಯಿ ಕೂಡಿಸ್ಕೋಬೇಕಂದ್ರೆ ನೀವೇನ್ ಮಾಡ್ಬೇಕು ಈಕ್ವಲ್ ಟು ಮಾಡ್ಬೇಕು. 7,000 ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಹಾಕೋಬೇಕು. ನೆಕ್ಸ್ಟ್ 1,200 ಮೇಲೆ ಕ್ಲಿಕ್ ಮಾಡಿ. ಸರ್ D4 ಯಾಕೆ ಬರ್ತಾ ಇದೆ ಅಂದ್ರೆ ಡಿ ಕಾಲಮ್ 4ನೇ ಲೈನ್ ಇರೋದ್ರಿಂದ D4 ರೋ ಅಂದ್ರೆ ಕಾಲಮ್ ರೋ ಎರಡು ಸೇರಿ ಬಂದಿರತ್ತೆ. ಪ್ಲಸ್ ಹಾಕೊಳ್ಳಿ ಮತ್ತೆ 1750 ಎಂಟರ್ ಮಾಡ್ಕೊಳ್ಳಿ. ಟೋಟಲ್ ಅಮೌಂಟ್ 10,010 ರೂಪಾಯಿ ಅವರಿಗೆ ಬಂದಿರುವಂತದ್ದು ಅಂದ್ರೆ ಐರಿ ಮಾಡ್ಯಾರ ಅವ್ರಿಗೆ. ಇದ್ರಾಗ ಪಿ ಎಫ್ ಮತ್ತೆ ಟ್ಯಾಕ್ಸ್ ಕಟ್ ಆಗ್ತದೆ. ಅವಾಗ ಇಲ್ಲಿ ಪ್ಲಸ್ ಆಗಿತ್ತು, ಈಗ ಮೈನಸ್ ಮಾಡ್ಕೊಳ್ಳೋದು. ಈಕ್ವಲ್ ಟು ಮಾಡಬೇಕು. ಟೋಟಲ್ ಅಮೌಂಟ್ ಒಳಗಡೆ ಕ್ಲಿಕ್ ಮಾಡ್ಬೇಕು. ನೀವು ಎಷ್ಟು ಪರ್ಸೆಂಟೇಜ್ ಆಗ್ತಾ ಇದೆ ಅವರಿಗೆ ಟ್ಯಾಕ್ಸ್ ಅವರು ಪಿ ಎಫ್ ಜಾಬ್ ಜಾಸ್ತಿ ಕಟ್ ಆಗ್ತದೆ. ಯಾಕಂದ್ರೆ ಸ್ವಲ್ಪ ಮುದುಕರು ಆದ ನಂತರ ಜಾಸ್ತಿ ರೊಕ್ಕ ತಗೊಳ್ಳಿ ಅಂತೇಳಿ. ಓಕೆ, ಟ್ಯಾಕ್ಸ್ ಎಷ್ಟು ಒಂದು 18% ಕಟ್ ಆಗ್ತಾ ಇದೆ. ಎಷ್ಟು 100ಕ್ಕೆ 18%. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಕೆಲಸ ಮಾಡಿದಾಗ ಹೇಳ್ತಾರ ಅದಷ್ಟು ಮಾಡ್ಕೋಬೇಕು. ಯಾಕಂದ್ರೆ ಈಗ ನಾ ಬರೇ 1% ಹೇಳಿನಿ ಸರ್, 18% ಹೇಳಿಲ್ಲ. ನೀವು ಪಾಯಿಂಟ್ ಮೇಲೆ ಬಂದಾಗ ಹೆಂಗ್ ಹಾಕ್ಬೇಕು ಅನ್ನೋದು ಹೇಳಿಲ್ಲ. ನೀವು ಬಹಳ ಹುಚ್ಚದ ಮಾಸ್ತರ್ ಅಂತ ಅಂತೀರಿ, ಆಮೇಲೆ ಬೈತೀರಿ ನೀವು ಪರ್ಸೆಂಟೇಜ್ ಹೇಳಿಲ್ಲ ಅಂತ. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಹೇಳಕತ್ತೇನೆ. ಎಂಟರ್ ಮಾಡ್ರಿ. ಎಷ್ಟಾಯ್ತು ಪಿ ಎಫ್ 1,260 ರೂಪಾಯಿ ಪಿ ಎಫ್ ಕಟ್ಟೆ. ಇದು ಸ್ವಚ್ಛ ಇದು ಎಷ್ಟಿತ್ತು ಅಷ್ಟು ಕಟ್ಟಾಗಿ ಹೋಯ್ತು ನೋಡ್ರಿ. ಮುಂದೆ ಟ್ಯಾಕ್ಸ್ ದವ್ರು ಎಷ್ಟು ಬಿಡ್ತಾರೆ ನೀವು ಟ್ಯಾಕ್ಸ್ ಈಕ್ವಲ್ ಟು ಮಾಡಬೇಕು. ಮತ್ತೆ ಟೋಟಲ್ ಅಮೌಂಟ್ ಹಿಡಿಬೇಕು, ಸ್ಟಾರ್ ಹಾಕ್ಬೇಕು. ಟ್ಯಾಕ್ಸ್ ಒಂದು 25% ಟ್ಯಾಕ್ಸ್ ಬೇಡ 18%. ಓಕೆ, 18% ಟ್ಯಾಕ್ಸ್ ರೆಗ್ಯುಲರ್ ಅದ, 18% ಟ್ಯಾಕ್ಸ್ ಮಾಡೋಣ. ಎಂಟರ್ ಮಾಡ್ಕೊಂಡು 1,260 ರೂಪಾಯಿ ಟ್ಯಾಕ್ಸು ಕಟ್ಟಾಯ್ತು. ಟೋಟಲ್ ರೊಕ್ಕ ರೇಟ್ ಉಳಿದು ಅನ್ನೋದು ಮಾಡ್ಬೇಕಿಲ್ಲ. ಈಗ ಈಕ್ವಲ್ ಟು ಹಾಕ್ಬೇಕು. ಎಷ್ಟು ಮಾಡ್ಬೇಕು 10,010 ಮೈನಸ್ ಅದರಲ್ಲಿ 1,200 ಮೈನಸ್ ಇದನ್ನು 1,260 ಎಂಟರ್ ಮಾಡ್ಕೋರಿ. ಎಷ್ಟು ಉಳಿತು 7,490 ರೂಪಾಯಿ ಅವರ ಒಂದು ಪಗಾರ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಧನ್ಯವಾದಗಳು. ಫುಲ್ ಹುರುಪವತ್ ಬ್ಯಾಂಕಿಗೆ ರೊಕ್ಕ ಬಂದು ಅಂದ್ರೆ. ಓಕೆ, ಟೋಟಲ್ ಸರ್ ಹಿಂಗೆ ಮಾಡ್ಕೋತ ಹೋದ್ರೆ 2 ದಿನ ಆಗ್ತಿದ್ರೆ ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಪಾಯಿಂಟ್ ಬರ್ತದೆ, ಕರಿ ಪಾಯಿಂಟ್ ಬರ್ತದೆ. ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಓಕೆ, ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ಕಾಣಿಸ್ತದೆ, ನೀವು ನೋಡ್ಬೋದು. ಇಲ್ಲ ನೀವು ಸೆಲೆಕ್ಷನ್ ಮಾಡಿದಾಗ ಇಲ್ಲಿ ಮೂಲಿ ಒಳಗೆ ಈ ರೀತಿಯಾಗಿ ಪ್ಲಸ್ ಚಿಹ್ನೆ ಬರಬೇಕು. ಈ ರೀತಿಯಾಗಿ ಪ್ಲಸ್ ಚಿಹ್ನೆ ಅಲ್ಲ, ಈ ರೀತಿಯಾಗಿ ಪ್ಲಸ್ ಚಿಹ್ನೆ ಬಂದಾಗ ಹಿಡಿದ ಕೆಳಗೆ ಜಗರಿ ಇದಕ್ಕೆ ಆಟೋಮೆಟಿಕ್ ಲೆಕ್ಕ ಬರ್ತದೆ. ಮತ್ತೆ ಇದಕ್ಕೆ ಹಿಡಿದ ಜಗ್ರಿ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗ್ತದೆ. ಮೇಲೆ 8% ಕೊಟ್ಟಿರಲ್ಲ ಅಷ್ಟೇ ಪರ್ಸೆಂಟೇಜ್ 25% ಇಂದಾನೆ ಕೆಳಗಡೆ ಲೆಕ್ಕ ಆಗ್ತಿರ್ತದೆ. ಬಟ್ ಎಲ್ಲರಿಗೂ ಪರ್ಸೆಂಟೇಜ್ ಚೇಂಜ್ ಇದೆ ಅಂದ್ರೆ ನೀವು ಮ್ಯಾನ್ಯಲ್ ಆಗಿ ಎಲ್ಲರಿಗೂ ಕೂಡ ನೀವು ಪರ್ಸೆಂಟೇಜ್ ಗಳನ್ನ ಹಾಕಿ ಮಾಡಬೇಕು. ಇಲ್ಲ ಸರ್ ನಮ್ಮ ಕಂಪನಿ ಒಳಗೆ ಎಲ್ಲರಿಗೂ ಒಂದೇ ಪರ್ಸೆಂಟೇಜ್ ರೀ, ಒಂದೇ ಟ್ಯಾಕ್ಸ್ ಒಂದೇ ಇದು ಅದಂದ್ರೆ ನೀವು ಈ ರೀತಿಯಾಗಿ ಸರಳವಾಗಿ ನೀವೇನ್ ಮಾಡಬಹುದು, ಮೇಲ್ಗಡೆ ಒಬ್ಬರದ್ದು ಕೆಲಸ ಮಾಡ್ಕೊಂಡ್ರೆ ಸಾಕು, ಎಲ್ಲರದ್ದು ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಲೆಕ್ಕಾಚಾರ ಬಂದ್ಬಿಡ್ತದೆ. ತಿಳಿತಾ? ಯಾವ ರೀತಿಯಾಗಿ ನಾವು ಎಂಪ್ಲಾಯ್ ಡೀಟೇಲ್ಸ್ HRA ಮತ್ತೆ DA GS PF IT ಮತ್ತೆ NS ಅಂದ್ರೆ ನೆಟ್ ಸ್ಯಾಲರಿ ಅಂತ ಹೇಳ್ತೀವಿ ನಾವು. ಓಕೆ, ಅದನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತು ಯಾವ ರೀತಿಯಾಗಿ ಏನ್ ಮಾಡಬೇಕು, ಜೊತೆಗೆ ಈ ಒಂದು ಫಾರ್ಮ್ ಅನ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು, ಜಸ್ಟ್ ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋದು, ಈ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ತಯಾರಾಗಿ ಬಂದ್ಬಿಡ್ತದೆ. ಸಂಪೂರ್ಣವಾಗಿ ನೋಡಬಹುದು, ಗೊತ್ತಾಗ್ತದೆ. ಯಾಕಂದ್ರೆ ಈಗ ಎಂಟ್ರಿ ಮಾಡಿ ಹಾಗಾಗಿ ಕಾಣಿಸ್ತಾ ಇದೆ. ಖಾಲಿ ಇತ್ತು ಅಂದ್ರೆ ನಮ್ಗೆ ಖಾಲಿ ಕಾಣಿಸ್ತಿರ್ತದೆ. ಗೊತ್ತಾಯ್ತಾ? ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು ಅಂದ್ರೆ ಎಕ್ಸೆಲ್ ಒಳಗಡೆ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಎಂಪ್ಲಾಯ್ ಡೀಟೇಲ್ಸ್ ಆಗಿ ಕೂಡ ಕೆಲಸ ಮಾಡಬಹುದು. ಮತ್ತೆ ಸ್ಮಾರ್ಟ್ ಆಗಿ ವೇಗವಾಗಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ನೀವು ಈ ರೀತಿಯಾಗಿ ಒಂದು ಫಾರ್ಮ್ ಅನ್ನ ತಯಾರು ಮಾಡಿಕೊಂಡು ಕೆಲಸವನ್ನ ಬಹಳ ಅತ್ಯಂತ ವೇಗವಾಗಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇದರಲ್ಲಿ ಡಿಲೀಟ್ ಕೂಡ ಮಾಡಬಹುದು, ಡಿಲೀಟ್ ಕೂಡ ಆಗ್ತಾ ಇರತ್ತೆ. ನೋಡಿ ಈಗ ನೆಕ್ಸ್ಟ್ ಎರಡನೇದು ಕೂಡ ಡಿಲೀಟ್ ಮಾಡಬೇಕಾಗಿದೆ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಅದು ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ. ಸೆಲೆಕ್ಷನ್ ಮಾಡ್ಕೊಂಡ್ರೆ ಅದನ್ನು ಕೂಡ ನೀವೇನ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಬಂದ್ಬಿಡ್ತದೆ. ಪ್ರಿವ್ಯೂ ಮಾಡಿ ಅಥವಾ ಫೈಂಡ್ ನೆಕ್ಸ್ಟ್ ಸರ್ಟಿಫೈಸ್. ಓಕೆ, ಇದರಲ್ಲಿ ಯಾವ್ದು ಬಂದಿರುತ್ತೆ ಅದನ್ನ ನೀವೇನ್ ಮಾಡಬಹುದು, ಡಿಲೀಟ್ ಕ್ಲೋಸ್ ಫಾರ್ಮ್ ಅನ್ನ ಚೇಂಜಸ್ ಮಾಡಬಹುದು. ಓಕೆ, ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೇನೆ. ಯಾಕಂದ್ರೆ 2-3 ದಿನಗಳಿಂದ ಕ್ಲಾಸ್ ತಗೊಳ್ಳಿಕ್ಕೆ ಆಗಿರ್ಲಿಲ್ಲ, ನನಗೂ ಕೂಡ ಬಹಳ ಸಂಕೋಚ ಆಗಿತ್ತು. ಯಾಕಂದ್ರೆ ಪ್ರತಿದಿನ ಸಾಯಂಕಾಲ ಆಗೋದ್ರೊಳಗ ಮಳಿ ಗಾಳಿ ಬಂದ್ಬಿಡ್ತಿತ್ತು. ಆ ಮಳಿ ಗಾಳಿ ಬಂದದಂದ್ರೆ ಒಬ್ಬೊಬ್ಬರಿಗೆ ಏನ್ ಇವರು ಊರೊಳಗೆ ಅಟ್ಟೆ ಮಳಿ ಗಾಳಿ ಬಂದಿರಬೇಕು, ನಮ್ಮ ಕಡೆ ಮಳಿನೇ ಇಲ್ಲ, ಬೆಳೆನೂ ಇಲ್ಲ, ಎಲ್ಲ ಒಣಗ್ಯದ್ರಿ ಸರ್ ನಿಮ್ಗೆ ಅನಿಸ್ಬೋದು. ಬಟ್ ಬಂದದ ತಂಪಾಗ್ಯದ. 1-2 ದಿನ ಇತ್ತು, ಇವತ್ತು ಮೋಡ ಆಗಿತ್ತು, ಬಟ್ ಮಳೆ ಬಂದಿರಲಿಲ್ಲ. ಓಕೆ, ಒಳ್ಳೇದಾಗ್ಲಿ. ರವಿವಾರ ಇದ್ರೂ ಕೂಡ 2 ದಿನ ಲೇಟ್ ಆಗಿರೋದ್ರಿಂದ ಕ್ಲಾಸ್ ಅನ್ನ ತಗೊಂಡಿದ್ದೇನೆ. ದಯವಿಟ್ಟು ಇದರಲ್ಲಿ ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಮೆಸೇಜ್ ಅನ್ನ ಮಾಡ್ಬೇಕಂದ್ರೆ ಕಮೆಂಟ್ಸ್ ಮಾಡಬೇಕು. ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ಪ್ರಶ್ನೆಯನ್ನ ಕೇಳಬಹುದು. ಇವತ್ತಿನ ಕ್ಲಾಸ್ ಸಂಪೂರ್ಣವಾಗಿ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೋತಾ ಇದ್ದೇನೆ. ಓಕೆ, ಈ ರೀತಿಯಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಿದಾಗ ಹಿಂಗ ಬರ್ಕೊಂಡ್ಬಿಡ್ತೀರಿ. ಈಗ ಇದಕ್ಕೆ ಎಲ್ಲಾ ಹಿಂಗ್ ಬರ್ಕೋತ ಹೋದ್ರೆ ಬಹಳ ಲೇಟ್ ಆಗ್ತದೆ ಅಂತೇಳಿ ಸ್ಮಾರ್ಟ್ ಆಗಿ ಬರಿಬೇಕಂತ ಏನ್ ಮಾಡ್ತೀರಿ, ಟೇಬಲ್ ಹಾಕುತ್ತೇನೆ. ಯಾಕಂದ್ರೆ ಇಲ್ಲಿ ಹೋಗಿತ್ತು
ಈ ರೀತಿಯಾಗಿ ಎಲ್ಲರೂ ಬರ್ಕೊಂಡ್ಬಿಡ್ತೀರಿ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಫಾರ್ಮ್ ಕಾಣಿಸ್ತಾ ಇದೆ, ಇದಕ್ಕೆ ತೆಗೆದು ಬಿಡ್ತೀನ, ಇಲ್ಲಿ ರಿಮೂವ್ ಫಾರ್ಮ್ ಅಂತ ಮಾಡ್ತೀನಿ. ನಿಮ್ ಕಂಪ್ಯೂಟರ್ ಒಳಗೆ ಇಲ್ಲಿ ಏನೂ ಕಾಣಿಸೋದಿಲ್ಲ. ಅವಾಗ ಇದನ್ನ ನಾವು ಡೈರೆಕ್ಟ್ ಆಗಿ ಇಲ್ಲಿ ಒಂದು ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ಬರಿಬೇಕಾಗಿದ್ರಿ ಸರ್, ಅದ್ರೊಳಗೆ ಆಡ್ ಮಾಡಬೇಕಾಗಿದೆ ಡೀಟೇಲ್ಸ್ ಅಂದ್ರೆ ಅದು ಬಹಳ ವೇಗವಾಗಿ ಮತ್ತೆ ಸ್ಮಾರ್ಟ್ ಆಗಿ ಆಗ್ತದೆ. ಸುಮ್ಮನೆ ಚಂತಾನೆ ಇಲ್ಲಿ ಹೋಗೋ ಹೊಡ್ಕೋತ ಹೋದ್ರೆ ಲೇಟ್ ಆಗ್ತದೆ, ಅದು ಒಂದ್ರ ಕೆಳಗೆ ಒಂದಿರ್ತದೆ, ಫಾಸ್ಟ್ ಆಗ್ಬಿಡ್ತದೆ. ಅವಾಗ ಎಲ್ಲಿ ಹೋಗಿ ಮಾಡ್ಬೇಕಂದ್ರೆ ನೀವು ಇಲ್ಲಿಂದ ಇಲ್ಲಿ ಒಂದು ಮೂಲಿ ಒಳಗೆ ಕಾಣಿಸ್ತಿರ್ತದೆ, ಮೇಲ್ಗಡೆ ಕ್ವಿಕ್ ಆಕ್ಸಿಸ್ ಬಾರ್ ಒಳಗ ಒಂದು ಏರೋ ಬಟನ್ ಕಾಣಿಸ್ತಾ ಇರತ್ತೆ, ಅಂದ್ರೆ ಕೆಳಗಡೆ ಮುಖ ಮಾಡಿರುವಂತ ಒಂದು ಬಾಣದ ಚಿಹ್ನೆ, ಕ್ವಿಕ್ ಕಸ್ಟಮೈಸ್ ಆಕ್ಸಿಸ್ ಟೂಲ್ ಬಾರ್, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರ ಏನ್ ಮಾಡ್ಬೇಕು, ಇಲ್ಲಿಂದ ಮೋರ್ ಕಮಾಂಡ್ಸ್ ಅಂತ ಸಿರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಪಾಪ್ಯುಲರ್ ಕಮಾಂಡ್ಸ್ ಅಂತ ಇರುತ್ತೆ, ಇಲ್ಲಿ ಇದ್ರ ಒಳಗಡೆ ಆಲ್ ಕಮಾಂಡ್ಸ್ ಅಂತ ಮಾಡ್ಕೊಂಡು ಇದರಲ್ಲಿ ನನಗೆ ಏನು ಹುಡುಕ್ಬೇಕಾಗಿದೆ ಅಂದ್ರೆ ಇಲ್ಲಿ ಫಾರ್ಮ್ ಅನ್ನ ಹುಡುಕ್ಬೇಕಾಗಿದೆ. ಫಾರ್ಮ್ ಅಂದ್ರೆ ಎಫ್ ಒಳಗೆ ಸ್ಟಾರ್ಟಿಂಗ್ ABCD ಪ್ರಕಾರ ಇರುತ್ತೆ, ಎಫ್ ಎಲ್ಲಿ ಬರುತ್ತೆ ಅಲ್ಲಿಗೆ ಹೋಗಿ ನೀವೇನ್ ಮಾಡ್ಬೇಕು, ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ ಎಫ್ ಒಳಗಡೆ ಬರ್ತಿದ್ದಾನೆ, ಇಲ್ಲಿ ಫಾರ್ಮ್ ಅಂತ ಕಾಣಿಸ್ತಾ ಇದೆ, ಮೇಲ್ಗಡೆ ನೋಡಬಹುದು. ಇದನ್ನ ಸೆಲೆಕ್ಷನ್ ಮಾಡಿ ಆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಫಾರ್ಮ್ ಬರುತ್ತೆ. ಮತ್ತೆ ನೀವೇನ್ ಮಾಡಬಹುದು, ಕೆಳಗಡೆ ಫಾರ್ಮ್ ಬತ್ತಲ್ಲ ಸಂಪೂರ್ಣವಾಗಿ ಬಂದಿರುತ್ತೆ, ಕೆಳಗಡೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೋರಿ. ಇಲ್ಲಿ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಒಳಗೆ ಫಾರ್ಮ್ ಬಂದಿರ್ತದೆ. ಈಗೇನು ಸಿಂಪಲ್, ಕೆಳಗಡೆ ಖಾಲಿ ಪೇಜ್ ಸೆಲೆಕ್ಷನ್ ಮಾಡಬಾರ್ದು, ಏನು ವಿಷಯ ಇದೆಯಲ್ಲ ಆ ಒಂದು ವಿಷಯವನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ವಿಷಯ ಅಷ್ಟೇ ಮೇಲಿಂದ ಹಾಕ್ಬೇಡ್ರಿ, ಬರೀ ಏನ್ ಎಂಟ್ರಿ ಮಾಡ್ಬೇಕಾಗಿತ್ತಲ್ಲ ಅದಷ್ಟೇ ನೀವು ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಆ ಒಂದು ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಓಕೆ ಅಂತ ಮಾಡ್ಬೇಕು. ಆಟೋಮೆಟಿಕ್ ಆಗಿ ಸೀಟ್ 1 ಒಳಗಡೆ ಆ ಫಾರ್ಮ್ ಅಲ್ಲಿ ಏನ್ ಎಂಟ್ರಿ ಮಾಡಬೇಕಾಗಿದೆಯೋ ಈ ರೀತಿಯಾಗಿ ನಮಗೆ ಸ್ಮಾರ್ಟ್ ಆಗಿ ಬಂದ್ಬಿಡ್ತದೆ. ನೀವೇನ್ ಮಾಡ್ಬೋದು, ಇದರಲ್ಲಿ ಸರಳವಾಗಿ ನೀವೇನ್ ಮಾಡ್ಬೋದು, ಬೇಗನೆ ನೀವೇನ್ ಮಾಡ್ಬೋದು, ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ಫಾರ್ಮ್ ಅಂತ ಹೇಳ್ತಾರೆ. ಯಾವುದು ಡಾಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಎಂಟ್ರಿ, ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡಬೇಕು, ಕಂಪನಿಗಳಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಇದು ಬಹಳ ಮಹತ್ವದಾಗಿರುವಂತ ಒಂದು ಭಾಗ ಅಂತಾನೆ ಹೇಳ್ಬೋದು. ಓಕೆ, ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಕೆಲಸವನ್ನ ಮಾಡಬಹುದು. ಗೊತ್ತಾಗಿದೆಯಾ? ಗೊತ್ತಾಗ್ಯದಿಲ್ರಿ ಈಗರೆ? ಗೊತ್ತಾಯ್ತಾ? ಎಲ್ಲರಿಗೂ ಗೊತ್ತಾಗಿದೆ ಸರ್. MS ವರ್ಡ್ ಅಲ್ಲಿ ವರ್ಡ್ ಕೆಳಗಡೆ ನಾವೇನು ವರ್ಡ್ ರಾಂಗ್ ಮಾಡಿದ್ರೆ, ಸ್ಪೆಲ್ಲಿಂಗ್ ರಾಂಗ್ ಮಾಡಿದ್ರೆ ಕೆಂಪದಾಗ ಬರ್ತಿತ್ತು ಲೈನು, ಬರಲ್ಲ ಸರ್. ಯಾವುದಕ್ಕೆ? MS ವರ್ಡ್ ಅಲ್ಲಿ ಒಂದು ವರ್ಡ್ ಅಲ್ಲಿ ನಾವೇನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅದ್ರ ಕೆಳಗಡೆ ರೆಡ್ ಲೈನ್ ಬರ್ತಿತ್ತು. ಹೌದು. ಬಟ್ ಎಕ್ಸೆಲ್ ಅಲ್ಲಿ ನಾವು ಮಿಸ್ಟೇಕ್ ಮಾಡಿದ್ರೆ ರೆಡ್ ಲೈನ್ ಬರಲ್ಲ ಅಂತ ಅನ್ಸುತ್ತೆ ಸರ್. ಬರಲ್ಲ. ಅಕೌಂಟಿಂಗ್ ಸಾಫ್ಟ್ವೇರ್ ಇದು, ಡಾಟಾ ಎಂಟ್ರಿ ನಿಮ್ಗೆ ಹೆಂಗ್ ಬೇಕು ಹಂಗೆ ಎಂಟ್ರಿ ಮಾಡ್ರಿ ಅಂತ ಹೇಳ್ತದ ಅದು. ಬಟ್ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲ, ನಾನು ಹೇಳ್ದಂಗೆ ಎಂಟ್ರಿ ಮಾಡು, ಇಲ್ಲ ನೀ ಹೇಳ್ದಂಗೆ ನಾ ಕೇಳ್ತೀನಿ ಅಂತ ಅದು ಹೇಳ್ತದೆ. ನೀ ತಪ್ಪು ಮಾಡಿ ಅಂದ್ರೆ ತಪ್ಪು ಮಾಡಿ ಅಂತ ಹೇಳ್ಕೊಡ್ತದ. ಬಟ್ ಎಕ್ಸೆಲ್ ಹಂಗಲ್ಲ, ನೀ ಏನು ಕೊಡ್ತಿ ಅದಕ್ಕೆ ತಗೋತದ, ನೀ ಏನು ಕೇಳಾಕತ್ತಿ ಅದು ಮಾಡಿ ಕೊಡ್ತದ. ಅದ್ರ ಕೆಲಸ ಮಾಡೋದಟ್ಟೆ, ತಪ್ಪು ಸರಿ ನಿನಗೆ ಬಿಟ್ಟಿದ್ದು. ಕೆಲವೊಂದು ಟೈಮ್ ನಾ ಕ್ಲಾಸ್ ಮಾಡಿದ್ರೆ ಪ್ರಶ್ನೆನೇ ಇರಲ್ಲ, ಏನು ಚಂದ ಹೇಳಿರ್ತೀನೋ ಗೊತ್ತಿಲ್ಲ, ತಿಳಿದಿರ್ತದ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಏನೂ ತಿಳಿದಿಲ್ಲ ಅಂದ್ರೂ ಗೊತ್ತಿಲ್ಲ. ಹಂಗೆ ಆಗ್ಬಿಟ್ಟದ ಪರಿಸ್ಥಿತಿ. ಯಾಕೆ ಪಾಪ ಅಂದ್ರೆ ಒಂದು ಪುರಾಣ ನಡೆದಿರ್ತದ ಅಥವಾ ಒಂದು ಊರಾಗ, ಅವಾಗ ಏನಾಗಿರ್ತದ, ಮುತ್ತೆ ಪೂರ್ತಿ ರಾತ್ರಿ ಪುರಾಣ ಹೇಳ್ತಿರ್ತಾನ, ಒಬ್ಬ ಏನು ಮಾಡಿರ್ತಾನೆ, ಸುಮ್ ಕೂತಿರ್ತಾನೆ, ಎಲ್ಲ ಊರಿನ ಮಂದಿ ಮನ್ಯಾಗ ಹೋಗಿ ಒಂದೊಂದು ನಿದ್ದೆ ಮಾಡ್ತಿರ್ತಾರೆ. ಅವಾಗ ಮಠದ ಸ್ವಾಮಿ ಬಂದು ಕೇಳ್ತಾನ, ಅಲ್ಲಿ ಕೂತಿರ್ತಾರ ಅವರು, ಬಂದು ಕಿಶನ್ ಅಲ್ಲೋ ಎಲ್ಲರೂ ಎದ್ದು ಹೋಗ್ಯಾರ ನೀ ಯಾಕೆ ಹೋಗಿಲ್ಲ ಅಂತ ಕೇಳ್ತಾನೆ. ಅಲ್ರಿ ಮುತ್ಯಾರ ನೀವು ಕೂತಿರಲ್ಲ ಕೆಳಗೆ ಹಾಸಿಗೆ, ನಂದೇ ಅದು ಕೊಡ್ರಿ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನ. ಹಾಸಿಗೆ ಸಂಬಂಧ ಕೂತಿದ್ದವ, ಹಿಂಗೆ ಆಗ್ಬಿಡ್ಬೋದು. ಓಕೆ, ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾದನಿ. ಮತ್ತೆ ನಾಳೆ ದಿನದ ಒಂದು ಕ್ಲಾಸ್ ಸಂಪೂರ್ಣವಾಗಿ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಶುಭರಾತ್ರಿ, ಶುಭವಾಗಲಿ, ನಮಸ್ಕಾರ.